ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಶ್ರಾವಣ ಮಾಸದ ಈ ಪ್ರವಚನ ಮಾಲಿಕೆಯ ಇವತ್ತಿನ ಪ್ರವಚನವನ್ನು ನಾವು ಒಂದು ಸಣ್ಣ ಘಟನೆಯಿಂದ ಆರಂಭ ಮಾಡ್ತಾ ಇದ್ದೀವಿ. ಒಬ್ಬ ಗುರು ಇದ್ದ ಒಂದು ಆಶ್ರಮ ಇತ್ತು. ಆಶ್ರಮದ ವಾತಾವರಣ, ಅಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳಿದ್ರು. ಆ ಗುರು ಪಾಠವನ್ನು ಹೇಳ್ಕೊಡ್ತಕ್ಕಂಥ ಒಂದು ಶೈಲಿಯೇ ಬಹಳ ವಿಚಿತ್ರ, ವಿಶೇಷವಾಗಿತ್ತು. ಆ ಗುರು ಒಂದು ಸಣ್ಣ ಕೋಲನ್ನ ತೆಗೆದುಕೊಂಡು ಆ ಕೋಲನ್ನ ತೋರಿಸಿ ಹೇಳ್ದ, ನೋಡಿ ಈ ಕೋಲು ಸಣ್ಣದೋ ದೊಡ್ಡದೋ? ಪ್ರಶ್ನೆಯನ್ನು ಮಾಡ್ದ. ಅವ್ರು ಉತ್ತರ ಕೊಡೋಕ್ಕಿಂತ ಮೊದಲೇ ಹೇಳ್ದ, ಇದನ್ನೇನಾದ್ರೂ ನೀವು ಸಣ್ಣದು ಅಂತ ಹೇಳಿದ್ರೆ ಸತ್ಯ ತತ್ವವನ್ನು ವಿರೋಧ ಮಾಡ್ತಾ ಇದ್ದೀರಾ. ಒಂದು ವೇಳೆ ಈ ಕೋಲನ್ನ ಸಣ್ಣ ಕೋಲು ಅಂತ ಹೇಳಿ ನೀವು ಅಲ್ಲ ಅಂತ ಹೇಳಿದ್ರೆ ಸತ್ಯ ತತ್ವವನ್ನ ನಿರಾಕರಣೆ ಮಾಡ್ತಾ ಇದ್ದೀರಿ. ಈಗ ಹೇಳಿ, ಇದನ್ನ ಏನಂತ ಹೇಳಿಕ್ ಬಯಸ್ತೀರಿ? ಇದೊಂದು ಝೆನ್ ಸ್ಟೋರಿ, ಬಹಳ ಸುಂದರವಂತ ಕಥೆ ಇದು. ಅದೇ ಎಂತ ಕಥೆ ಇದು? ಒಂದು ಕೋಲು ತೋರಿಸ್ತಾ ಇದ್ದಾನೆ, ಇದು ಸಣ್ಣದು ಇದು ದೊಡ್ಡದು ಅಂತ ಹೇಳ್ತಾ ಇದ್ದಾನೆ. ಸಣ್ಣದು ಅಂದ್ರೆ ತಪ್ಪು ಅಂತಾನೆ, ದೊಡ್ಡದಲ್ಲ ಸಣ್ಣದಲ್ಲ ಅಂತ ಹೇಳಿದ್ರು ಕೂಡ ತಪ್ಪು ಅಂತ ಹೇಳ್ತಾ ಇದ್ದಾನೆ. ಏನಿದು? ಒಳ್ಳೆ ರಗಳೆ ಆಯ್ತಲ್ಲ. ಇದೊಂದು ವಿಚಿತ್ರವಾಗಿರ್ತಕ್ಕಂಥ ಹೋರಾಟ ಆಗೋಯ್ತು. ಗಮನಿಸಿ, ಮಹಾತ್ಮ ಒಬ್ಬ ಮಾಸ್ಟರ್ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ, ನಮ್ಮ ಜೀವನದ ಈ ಸಂಸಾರ ಅನ್ನುವಂಥದ್ದು ನಿಂತಿರೋದು ನಮ್ಮ ಆಲೋಚನೆಗಳಿಂದ, ನಮ್ಮ ಮನಸ್ಸು ಬುದ್ಧಿಯಿಂದ. ಈ ಆಲೋಚನೆಗಳಿಂದ ಹೊರಗಡೆಗೆ ಬರ್ತಕ್ಕಂಥ ಮಾರ್ಗ ಏನಿದೆ ಅದಕ್ಕೆ ಹೆಸರು ಸಾಧನೆ. ಅದಕ್ಕಾಗಿ ಒಂದು ಪ್ರಯತ್ನ. ಈ ಆಲೋಚನೆಯನ್ನ, ಈ ವಿಚಾರದ ಪ್ರಕ್ರಿಯೆಯನ್ನು ಹೇಗೆ ನಿಲ್ಲಿಸಬೇಕು? ಏನಪ್ಪಾ ಸಮಸ್ಯೆ ಅಂತಂದ್ರೆ, ಯಾವಾಗ ನಮ್ಮ ಅಂತಃಕರಣದಲ್ಲಿ ವಿಚಾರಧಾರೆ ಅನ್ನುವಂಥದ್ದು ನಿಲ್ಲುತ್ತದೋ ತಕ್ಷಣವೇ ಅಂತಃಕರಣದ ಒಂದು ಕಣ್ಣುಗಳು ತೆಗೆದುಕೊಳ್ತವೆ. ಆಲೋಚನೆ ನಿಂತ ತಕ್ಷಣನೇ ನಾವು ಸತ್ಯ ತತ್ವವನ್ನ ನೋಡ್ಲಿಕ್ಕೆ ಸಮರ್ಥರಾಗ್ತೀವಿ. ಎಲ್ಲಿ ತನಕ ವಿಚಾರಗಳಿವೆ, ಎಲ್ಲಿ ತನಕ ಅಂತಃಕರಣದಲ್ಲಿ ಚಿಂತನೆಗಳಿವೆ, ಅಲ್ಲಿ ತನಕ ಕಣ್ಣು ಸ್ವಲ್ಪ ಮಂಜಾಗಿರ್ತವೆ. ಕನ್ನಡಿಯ ಮೇಲೆ ಹೇಗೆ ಧೂಳು ಇರುತ್ತೋ ಹಾಗೆ ಚೇತನದ ಮೇಲೆ ಆಲೋಚನೆಗಳ ಪದರೆಗಳು ಜಮಾಯಿಸಿರ್ತವೆ. ನಮ್ಮ ಆಲೋಚನೆಗಳ ಸರ್ಕಲ್ ಏನೊಂದು ವೃತ್ತ ಇದೆ, ಅದರಿಂದ ಹೊರಗಡೆ ತರಲಿಕ್ಕೆ ಅನೇಕ ಉಪಾಯಗಳನ್ನ ಅನೇಕ ಋಷಿಗಳು ಮಾಡಿದ್ದಾರೆ. ಒಬ್ಬೊಬ್ಬರದು ಒಂದೊಂದು ವಿಶೇಷ. ಈ ಝೆನ್ ಪರಂಪರೆದು ಮತ್ತೊಂದು ವಿಶೇಷ. ಅವ್ರು ಹೇಳ್ತಾರೆ ಕಾನ್ ಅಂದ್ರೇನು? ಅತ್ಯಂತ ಬಗೆಹರಿಸಲಿಕ್ಕೆ ಆಗದೇ ಇರತಕ್ಕಂಥ ಒಂದು ಒಗಟು.
ಆ ಒಂದು ಒಗಟನ್ನು ಹೇಳ್ತಾರೆ ಅವರು, ಯೋಚನೆ ಮಾಡಿ 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 ಸುಸ್ತಾಗಿ ಹೋಗ್ಬೇಕು. ಯೋಚನೆಯನ್ನ ಮಾಡಿ ಎಷ್ಟು ಬೇಸತ್ತು ಎಷ್ಟು ಅವನು ದಣಿತಾನೆ ಅಂತಂದ್ರೆ, ಯೋಚನೆ ಮಾಡುವುದೇ ಸಂಪೂರ್ಣ ವ್ಯರ್ಥ ಅಂತ ಅನಿಸ್ಬಿಡ್ಬೇಕು ಅವನಿಗೆ. ಯಾವಾಗ ನಾವು ಯೋಚನೆ ಚಿಂತನೆಯನ್ನ ಮಾಡೋದನ್ನ ಬಿಟ್ಟು ಬಿಡ್ತೀವೋ, ಅಷ್ಟು ಸರಳ ಅಲ್ಲ, ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಬೇಗ ಬುದ್ಧಿ ಅನ್ನುವಂಥದ್ದು ಏನಿದೆ ಅಷ್ಟು ಬೇಗ ಸುಸ್ತಾಗೋದಿಲ್ಲ. ವಿರುದ್ಧ ಪರಿಸ್ಥಿತಿಯಲ್ಲೂ ಕೂಡ ಅದು ಯೋಚಿಸ್ತಾನೆ ಇರುತ್ತೆ. ನಮ್ಮ ಮಿತ್ರೊಬ್ರು ಯಾವಾಗಲೂ ಉದಾಹರಣೆಯನ್ನು ಕೊಡ್ತಿದ್ರು. ಮುಲ್ಲಾ ನಸರುದ್ದೀನ್ ದೊಡ್ಡ ಸಂತ, ಅವನನ್ನ ಬಹಳ ತಮಾಷೆಗೆ ಉಪಯೋಗಿಸ್ತಾರೆ ಎಲ್ಲರೂ ಕೂಡ. ಒಂದ್ಸರಿ ಅವನು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತೆ. ನೀವು ಅನೇಕ ಪುಸ್ತಕಗಳು ಸಿಗ್ತವೆ, ಇದನ್ನೆಲ್ಲ ಕಥೆಗಳನ್ನು ಓದ್ಬೋದು. ಬಹಳ ಸುಂದರವಾಗಿದೆ, ಸ್ವಲ್ಪ ತಿಳಿ ಹಾಸ್ಯದಿಂದ ಕೂಡಿರ್ತಕ್ಕಂಥ ಬಹಳ ಸುಂದರವಾದಂಥ ಘಟನೆಗಳು, ಕಥೆಗಳು ಇರ್ಲಿ. ದಾರಿಯಲ್ಲಿ ಹೋಗ್ತಾ ಇದ್ದ. ದಾರಿಯಲ್ಲಿ ಹೋಗುವಾಗ ಮುಂದೆ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದ. ಅವನನ್ನು ಹಿಂದಿನಿಂದ ನೋಡ್ದ. ಹಿಂದಿನಿಂದ ಹೋಗಿ ನೋಡಿದ್ಕೊಳ್ಳಿ ಅವ್ನಿಗೆ ಏನು ಅನ್ನಿಸ್ತೇನೋ ಗೊತ್ತಿಲ್ಲ, ಜೋರಾಗಿ ಹೋಗಿ ಅವನ ಬೆನ್ನಿಗೆ ಹೊಡೆದ. ಹೇಯ್, ಎಲ್ಲೋಗಿದ್ಯೋ ಅಬ್ದುಲ್, ಎಷ್ಟೋ ವರ್ಷಗಳಾಯ್ತು, ಇವಾಗ ಸಿಕ್ಕಿದ್ಯಾ? ಆ ವ್ಯಕ್ತಿ ತಿರುಗಿ ನೋಡ್ದ. ಯಾರಪ್ಪ ಇವನು, ನನಗೆ ಹಿಂಗ್ ಹೊಡಿತಾ ಇದ್ದಾನೆ, ಇಷ್ಟು ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ. ನಸರುದ್ದೀನ್ ಕೂಡ ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ. ನಸರುದ್ದೀನ್ ಸುಮ್ಮನೆ ಇರಲಿಲ್ಲ. ಅಲ್ಲೋ, ಏನ ನೀನು, ಯಾವಾಗ್ಲೂ ನಾನು ನೀನು ಭೇಟಿಯಾಗಿದ್ದು, ಆವಾಗ ಒಳ್ಳೆ ಗಿಡ್ಡಿಗೆ ದಪ್ಪಗಿದ್ದೆ, ಈಗ ಇದಕ್ಕಿದ್ದಾಗೆ ಉದ್ದ ಹಾಕ್ಬಿಟ್ಟಿದ್ಯಾ, ತೆಳ್ಳಗೆ ಬೇರೆ ಹಾಕ್ಬಿಟ್ಟಿದ್ಯಾ, ಮುಖ ಕೂಡ ಸಂಪೂರ್ಣವಾಗಿ ಬದಲಾಯಿಸ್ಕೊಂಡ್ಬಿಟ್ಟಿದ್ಯಾ, ಗಡ್ಡ ಮೀಸೆ ಇದನ್ನೆಲ್ಲ ಯಾವಾಗ ಬೆಳೆಸ್ಕೊಂಡೆ? ಆ ವ್ಯಕ್ತಿಯಿಂದ, ಕ್ಷಮಿಸಿ, ನಿಮಗೆ ನಾನು ಬೇರೆ ಯಾರು ಅಂತ ಹೇಳಿ ಭ್ರಮೆ ಆಗಿದೆ. ನನ್ನ ಹೆಸರು ಅಬ್ದುಲ್ಲಾ ಅಲ್ಲ. ಅವಾಗ ನಸರುದ್ದೀನು ಅವನ ಬೆನ್ನನ್ನ ತಟ್ಟಿ ಇನ್ನೊಂದ್ಸರಿ ಹೇಳ್ದ, ಹೇ, ಏನ ತಮಾಷೆ ಮಾಡ್ತೀನಿ, ಹೆಸರು ಕೂಡ ಬದಲಾಯಿಸ್ಕೊಂಡ್ಬಿಟ್ಟಿದ್ಯಾನ? ನಮ್ಮ ಆಲೋಚನೆಯೂ ಕೂಡ ಇದೇ ರೀತಿ ಕೆಲಸವನ್ನ ಮಾಡ್ತದೆ. ತನ್ನಗೋಸ್ಕರ ಅನೇಕ ರೀತಿಯ ತರ್ಕಗಳನ್ನ ಅದು ಹುಡುಕುತ್ತಾನೆ ಇರ್ತದೆ. ಅದು ತನಗಾಗಿ ಮಾರ್ಗಗಳನ್ನ ಹುಡುಕುತ್ತಾನೆ ಇರ್ತದೆ. ವಾಸ್ತವಿಕತೆಯನ್ನ ನಿರಾಕರಿಸೋದು ಬಹಳ ಸರಳ ಸುಲಭ. ಆದರೆ ಒಳಗಿನ ಪ್ರಕ್ರಿಯೆ, ಅಂತಃಕರಣದ ಒಳಗಡೆ ನಡೀತಕ್ಕಂಥ ಪ್ರಕ್ರಿಯೆಯನ್ನ ನಿರಾಕರಣೆ ಮಾಡೋದು ಬಹಳ ಕಷ್ಟ. ಆಲೋಚನೆ ಒಂಥರ, ಈ ನೀವು ಗಮನಿಸಿರ್ಬೋದು, ಹಿಂದೆ ಎಲ್ಲ ಒಂದು ಗ್ರಾಮಫೋನ್ ಅಂತ ಇರ್ತಿತ್ತು. ಗ್ರಾಮಫೋನ್ ರೆಕಾರ್ಡಿಗೆ ಒಂದು ಪ್ಲೇಟ್ ಇರ್ತಿತ್ತು. ಆ ಪ್ಲೇಟ್ನಲ್ಲಿ ಒಂದೊಂದು ಸಾರಿ ಏನಾಗೋದು, ಆ ಪ್ಲೇಟಲ್ಲಿ ಈ ಗೀರು ಬೀಳೋದು ಅಥವಾ ಒಡೆದು ಹೋಗೋದು. ಯಾವಾಗ ಆ ಮುಳ್ಳನ್ನು ನಾವು ಅಲ್ಲಿ ಇಡ್ತೀವಿ, ಮತ್ತೆ 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 ಅದದೇ ಬರ್ತಿತ್ತು, ಮುಂದೆ ಹೋಗ್ತಾನೆ ಇರಲಿಲ್ಲ ಅದು. ಅದೇ ರೀತಿ ನಮ್ಮ ಆಲೋಚನೆಗಳು, ವಿಚಾರಗಳು ಕೂಡ ಅಷ್ಟೇ ಯಾಂತ್ರಿಕವಾಗಿರ್ತಕ್ಕಂಥದ್ದು. ಹೀಗಾಗಿವೆ, ಪುನರಾವರ್ತಿತವಾಗಿರ್ತಕ್ಕಂಥದ್ದು. ಅದನ್ನ ನಾವೇ ಮತ್ತೆ 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 ಪುನರಾವರ್ತಿಯನ್ನೇ ಮಾಡ್ತಾ ಇರ್ತೀವಿ. ನಮ್ಮ ಆಲೋಚನೆಗಳನ್ನ ನಾವೇ ಸೂಕ್ಷ್ಮವಾಗಿ ಗಮನಿಸಿದರೆ ನಮಗೆ ಒಂದು ವಿಷಯ ಬಹಳ ಸ್ಪಷ್ಟವಾಗುತ್ತೆ, ಅರ್ಥವಾಗುತ್ತೆ. ನಮ್ಮೊಳಗೆ ಬಹಳ ಆಲೋಚನೆಗಳೇನೂ ಇಲ್ಲ, ಕೆಲವು ಮಾತ್ರ ಇವೆ. ಅವೇ ಮತ್ತೆ 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 ಪುನರಾವರ್ತನೆ ಆಗ್ತದೆ. ಏನಾಗಿದೆ ಅಂತಂದ್ರೆ, ಒಂದು ರೂಟು, ಒಂದು ಹಾದಿ ನಿರ್ಮಾಣ ಆಗ್ಬಿಟ್ಟಿದೆ. ಅದೇ ಹಾದಿಯಲ್ಲಿ, ಅದೇ ಸರ್ಕಲ್ನಲ್ಲಿ ಸುತ್ತಾಡ್ತಾ ಇರ್ತೀವಿ. ಹೇಗೆ ಆ ಗ್ರಾಮಫೋನ್ ರೆಕಾರ್ಡ್ನಲ್ಲಿ ಸೂಜಿ ಒಂದೇ ಕಡೆಗೆ ಹೇಗೆ ಸಿಕ್ಕಾಕೊಂಡು ಮತ್ತೆ 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 ಅದನ್ನೇ ಹೇಳ್ತಾ ಇರ್ತದೋ, ಆ ರೀತಿನಲ್ಲಿ ಅಲ್ಲ. ಇತ್ತೀಚೆಗೆ ಮೋಸ್ಟ್ಲಿ ನಾನೊಂದು ಘಟನೆಯನ್ನು ಓದಿದ್ದೆ, ಕೇಳಿದ್ದೆ, ಎಷ್ಟು ಸತ್ಯ ಇರ್ಲಿ. ಪೈಲಟ್ಲೆಸ್ ಫ್ಲೈಟ್, ಸ್ವಯಂಚಾಲಿತವಾಗಿರ್ತಕ್ಕಂತಹ ವಿಮಾನವನ್ನ ತಯಾರು ಮಾಡಿದ್ರು. ಅದರಲ್ಲಿ ಪೈಲಟ್ನ ಅವಶ್ಯಕತೆ ಇಲ್ಲ. ಎಷ್ಟು ವಿಚಿತ್ರ ಅಂತಂದ್ರೆ, ಯಾರು ಏರ್ ಹೋಸ್ಟೆಸ್ ಕೂಡ ಇರ್ತಿರ್ಲಿಲ್ಲ. ಅಲ್ಲಿ ಅನೇಕ ಬಟನ್ ಇತ್ತು. ಒಂದು ಬಟನ್ ಒತ್ತಿದ್ರೆ ಟೀ ಬರ್ತಿತ್ತು, ಇನ್ನೊಂದು ಬಟನ್ ಒತ್ತಿದ್ರೆ ಊಟ ಬರ್ತಿತ್ತು, ಇನ್ನೊಂದು ಬಟನ್ ಒತ್ತಿದ್ರೆ ಇನ್ನೇನೋ ಬರ್ತಾ ಇತ್ತು. ಯಾರು ವ್ಯಕ್ತಿ ಇಲ್ಲ, ಯಾವ ಪೈಲಟ್ ಇಲ್ಲ, ಎಲ್ಲವೂ ಕೂಡ ಆಟೋಮೆಟಿಕ್, ಸ್ವಯಂಚಾಲಿತ. ಜನ ಕೂತ್ಕೊಂಡಿದ್ರು,
ಆಟೋಮೆಟಿಕ್ ಆಗಿ ಫ್ಲೈಟು ಟೇಕ್ ಆಫ್ ಆಯಿತು. ಟೇಕ್ ಆಫ್ ಆದ ಕೂಡಲೇ ಅಲ್ಲಿ ಅನೌನ್ಸ್ ಬಂತು, ಈ ವಿಮಾನ ಸಂಪೂರ್ಣವಾಗಿ ಸ್ವಯಂ ಚಾಲಿತವಾಗಿದೆ. ಇದೇ ಮೊದಲ ವಿಮಾನ. ಕೆಂಪು ಸ್ವಿಚ್ ಒತ್ತಿದರೆ ಟೀ ಬರುತ್ತೆ, ನೀರು ಬರುತ್ತೆ, ಬ್ರೇಕ್ಫಾಸ್ಟ್ ಬರುತ್ತೆ. ನೀವು ಹಳದಿ ಬಟನ್ ಒತ್ತಿದರೆ ಊಟ ಬರುತ್ತೆ, ಹಸಿರು ಬಟನ್ ಒತ್ತಿದರೆ ಎಲ್ಲವೂ ಕೂಡ ಬರುತ್ತೆ. ಮತ್ತು ಇಲ್ಲಿ ಯಾವುದೇ ರೀತಿಯ ಪೈಲಟ್ ಇಲ್ಲ. ಇದೊಂದು ಸಂಪೂರ್ಣವಾಗಿರ್ತಕ್ಕಂಥ ಆಟೋಮ್ಯಾಟಿಕ್ ಫ್ಲೈಟ್. ಇದು ಗಮ್ಯಸ್ಥಾನವನ್ನ ಸರಿಯಾದ ರೀತಿಯಲ್ಲಿ ಇಳಿಸ್ತದೆ. ಏನ್ ಚಿಂತೆಯನ್ನು ಮಾಡ್ಲಿಕ್ಕೆ ಹೋಗಬೇಡಿ, ಯಾರು ಕೂಡ ಹೆದರುವ ಅವಶ್ಯಕತೆ ಏನಿಲ್ಲ. ಯಾಕಂದ್ರೆ ಎಲ್ಲಾ ರೀತಿಯ ಮುನ್ನೆಚ್ಚರಿಕೆಯನ್ನ ಇದರಲ್ಲಿ ವಹಿಸಲಾಗಿದೆ. ಈ ಯಂತ್ರದಲ್ಲಿ ಯಾವುದೇ ತಪ್ಪುಗಳಿಲ್ಲ. ಇದರಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ. ಇಲ್ಲಿ ಯಾವುದೇ ತಪ್ಪಿಲ್ಲ, ಇಲ್ಲಿ ಯಾವುದೇ ತಪ್ಪಿಲ್ಲ, ಇಲ್ಲಿ ಯಾವುದೇ ತಪ್ಪಿಲ್ಲ. ಮತ್ತೆ 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 ರಿಪೀಟ್ ಆಗ್ಲಿಕ್ಕೆ ಶುರು ಆಯ್ತು. ಫ್ಲೈಟ್ ಅಲ್ಲಿ ಕೂತ್ಕೊಂಡಿರೋ ಪ್ರಯಾಣಿಕರ ಗತಿ ಏನಾಗಿರ್ಬೋದು ಹೇಳಿ? ಯಾಕೆ? ಅನೌನ್ಸ್ಮೆಂಟ್ ಅಲ್ಲೇ ಮಿಸ್ಟೇಕ್ ಇದೆ. ಅನೌನ್ಸ್ಮೆಂಟೇ ಸರಿ ಆಗ್ತಾ ಇಲ್ಲ. ಇನ್ನು ಮುಂದೆ ಏನಾಗ್ತದೋ ಏನೋ, ನಾವು ಹೋಗಿ ಸೇರ್ತೀವೋ ಇಲ್ಲದು, ಫ್ಲೈಟ್ ಲ್ಯಾಂಡ್ ಆಗುತ್ತೋ ಇಲ್ಲೋ. ನಮ್ಮ ಮನಸ್ಸು ಕೂಡ ಆಟೋಮ್ಯಾಟಿಕ್, ಒಂದು ಕಂಪ್ಯೂಟರ್ ಇದ್ದ ಹಾಗೆ. ನಾವು ಅದನ್ನು ನಡೆಸಬೇಕಾಗಿಲ್ಲ. ಅದು ಹಿಂದಿನ ಅಭ್ಯಾಸ ಬಲದಿಂದ ನಡೀತಾ ಇರ್ತದೆ. ಅದಕ್ಕೊಂದು ರೂಟ್ ಇದೆ. ಅದೇ ರೂಟಲ್ಲಿ ಮತ್ತೆ ಮತ್ತೆ ಹೋಗೋದು, ಮತ್ತೆ ಬರೋದು, ಮತ್ತೆ ಹೋಗೋದು, ಮತ್ತೆ ಹೋಗೋದು. ಅದೇ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಹೊಸ ತಪ್ಪುಗಳನ್ನ ಏನಾದ್ರು ಮಾಡ್ತೀವಿ ಅನ್ಕೊಂಡಿದ್ದೀರಾ? ಇಲ್ಲ ಇಲ್ಲ ಇಲ್ಲ. ಮನಸ್ಸಿನ ಮೂಲಕ ಹೊಸದಾಗಿರ್ತಕ್ಕಂಥ ತಪ್ಪುಗಳನ್ನು ಮಾಡೋದು ಬಹಳ ಕಷ್ಟ. ಹಿಂದೆ ಏನು ಮಾಡಿದೀವೋ ಅದನ್ನೇ ಮತ್ತೆ ಮುಂದೆ ಮಾಡೋದು. ಇವತ್ತು ಏನು ಮಾಡ್ತಾ ಇದೀವಿ ಮತ್ತೆ ಅದನ್ನೇ ಮತ್ತೆ ಮುಂದೆ ಮಾಡೋದು. ಏನದು? ಒಂದು ರೀತಿಯಲ್ಲಿ ಹೇಳ್ಬೇಕಂತಂದ್ರೆ ಪುನರಾವರ್ತನೆ. ಯಾವಾಗ ನಾವು ಒಂದು ಹೊಸ ತಪ್ಪನ್ನ ಮಾಡ್ಲಿಕ್ಕೆ ಶುರು ಮಾಡ್ತೀವೋ ಮನಸ್ಸಿನಿಂದ ಹೊರಗೆ ಬರ್ತೀವಿ. ಯಾಕೆಂದ್ರೆ ಹೊಸತು ಅನ್ನುವಂಥದ್ದು ಏನಿದೆ ಎಲ್ಲವೂ ಮನಸ್ಸಿನಿಂದ ಹೊರಗಡೆಗಿದೆ. ಆದ್ರೆ ಮನಸ್ಸು ಹಳೆಯದನ್ನೇ ಮಾಡ್ತಾ ಇರ್ತದೆ, ಹಳೆಯದನ್ನೇ ಪುನರಾವರ್ತಿಸ್ತಾ ಇರ್ತದೆ. ಯಾಕೆಂದ್ರೆ ಮನಸ್ಸಿಗೆ ಹೊಸತರ ಜೊತೆಗೆ ಯಾವ ಸಂಬಂಧವೂ ಕೂಡ ಇಲ್ಲ. ಜೀವನ ಪ್ರತಿ ಕ್ಷಣವೂ ಕೂಡ ಹೊಸದಾಗಿದೆ. ಮನಸ್ಸಿನ ಸಂಬಂಧ ಯಾವಾಗಲೂ ಕೂಡ ಹಳೆಯದರ ಜೊತೆಗಿದೆ. ಮನಸ್ಸಿನ ಅನುಭವದ ಆ ಸಾರ ಏನಿದೆ, ಏನದು ಹಿಂದೆ ಆಗೋಗಿರೋದು, ಹೊಸ್ತನನ್ಸೋದು ಯಾವುದೂ ಇಲ್ಲ. ಅನುಭವ ಅಂದ್ರೇನು? ಅನುಭವ ಅಂದ್ರೆ ಕಳೆದು ಹೋಗಿರೋದು, ಹಿಂದೆ ಆಗೋಗಿರೋದು. ಆ ಅನುಭವದ ಗೆರೆಗಳು ಇನ್ನೂ ನಮ್ಮ ಜೀವನದಲ್ಲಿ ಉಳ್ಕೊಂಡಿವೆ. ಅವುಗಳ ಒಂದು ಮೊತ್ತ, ಅವುಗಳ ಒಂದು ಗಂಟು, ಅದಕ್ಕೆ ಹೆಸರು ಮನಸ್ಸು. ಮನಸ್ಸು ಏನಂತೀವಿ ನಾವು ಅದಕ್ಕೆ? ಸ್ಮೃತಿಯ ಸಂಗ್ರಹ. ಈಗ ಇದೇನು ಈ ಜೀವನ ಅನ್ನೋದು ಇದೆಯಲ್ಲ, ಈಗ ಇದು ವರ್ತಮಾನ. ಈ ಮೊದಲ ಸತ್ಯವನ್ನ ಸರಿಯಾಗಿ ನಾವು ನೆನ್ಪಿಟ್ಕೊಳ್ಬೇಕು. ಆದ್ರೆ ಮನಸ್ಸು, ಜೀವನ ಇರುವುದು ಯಾವಾಗಲೂ ವರ್ತಮಾನದಲ್ಲಿ. ಇದರಿಂದ ಮನಸ್ಸು ವರ್ತಮಾನದಲ್ಲಿ ಜೀವನದ ಪ್ರತಿ ಯಾವತ್ತೂ ಕೂಡ ಮಿಲನವಾಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾವತ್ತು ನಮ್ಮ ಮನಸ್ಸು ಅನ್ನಿಸುವುದೋ, ನಮ್ಮಿಂದ ಕಳಚಿ ಬೀಳ್ತದೋ, ಅಂತೆಯೇ ಜೀವನದ ಜೊತೆಗೆ ನಮ್ಮ ಮಿಲನವಾಗುತ್ತದೆ. ಯಾವತ್ತು ನಮ್ಮ ಮನಸ್ಸನ್ನ ನಾವು ಪಕ್ಕಕ್ಕಿಡ್ತೀವೋ ಅಂದೇ ಜೀವನದ ದ್ವಾರ ಅನ್ನಿಸೋದು ತೆರೆಯಲ್ಪಡ್ತದೆ. ಯಾವುದು ನಿಜವಾಗಿಯೂ ಇದೆಯೋ ಅದರ ಅಸ್ತಿತ್ವದ ಬಾಗಿಲು. ಕ್ವಾನ್ ಏನದು? ಇದು ಕೂಡ ಅತ್ಯಂತ ಸುಂದರವಾಗಿರ್ತಕ್ಕಂಥ ಒಂದು ವಿಧಿ. ಝೆನ್ ಪರಂಪರೆಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಧಿ ಅಷ್ಟೆ. ಪ್ರತಿಯೊಂದು ಧರ್ಮಕ್ಕೂ ಅದರದೇ ಆದಂತಹ ಕೆಲವು ವಿಶೇಷ ವಿಧಿ ವಿಧಾನಗಳಿವೆ. ಕ್ವಾನ್ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಒಂದು. ಝೆನ್ ಗುರು ತನ್ನ ಶಿಷ್ಯನಿಗೆ ಒಂದು ಒಗಟನ್ನ ನೀಡ್ತಾನೆ ಮತ್ತು ಅದನ್ನೇ ಕುರಿತು ಆಲೋಚನೆಯನ್ನು ಮಾಡ್ಲಿಕ್ಕೆ ಹೇಳ್ತಾನೆ. ಅವನು ಹೇಳ್ತಕ್ಕಂಥ ವಿಷಯ ಸಾಮಾನ್ಯವಾಗಿ ಮೂರ್ಖತನದ ವಿಷಯವೇ ಆಗಿರ್ತದೆ. ಯಾಕೆಂದ್ರೆ ಆ ಒಗಟು ಎಂಥದ್ದಾಗಿರುತ್ತೆ ಅಂತಂದ್ರೆ ಅದರ ಮೇಲೆ ಆಲೋಚನೆಯನ್ನು ಮಾಡಲಿಕ್ಕೆ
ಸಾಧ್ಯವೇ ಇರೋದು. ಆಲೋಚಿಸಲು ಯಾವುದೇ ದಾರಿ ಆಗಲಿ ಅವಕಾಶ ಆಗಲಿ ಅಲ್ಲಿ ಇರೋದೇ ಇಲ್ಲ. ಆಲೋಚಿಸಲು ಸಾಧ್ಯವಾಗಿದ್ದರೆ, ವಿಚಾರವನ್ನು ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ನಮ್ಮ ಮನಸ್ಸು ಮುಂದೆ ಹೋಗ್ತದೆ. ನಾವು ವಿಚಾರವನ್ನು ಮಾಡ್ಬಿಡ್ತೀವಿ. ಆದ್ರೆ ಒಗಟು ಸ್ವಭಾವತಃ ಎಂಥದ್ದಾಗಿರುತ್ತೆ ಅಂದ್ರೆ ಆಲೋಚನೆಯನ್ನು ಮಾಡಲಿಕ್ಕೆ ಜಾಗನೇ ಇರಲ್ಲ. ಎಷ್ಟೇ ಆಲೋಚನೆಯನ್ನ, ಎಷ್ಟೇ ಚಿಂತನೆಯನ್ನ ನಾವು ಮಾಡಿದ್ರು ನಮಗದು ವ್ಯರ್ಥ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ಯೋಚಿಸೋದ್ರಲ್ಲಿ ಯಾವುದೇ ಸಾರ ಇಲ್ಲ. ನಮಗೂ ಗೊತ್ತಾಗುತ್ತೆ ವಿಚಾರ ಮಾಡ್ತಕ್ಕಂಥವನಿಗೆ. ಆದ್ರೆ ಗುರು ಹೇಳ್ತಾನೆ, ಮಾಡು, ವಿಚಾರ ಮಾಡು, ಥಿಂಕ್. ಅಲ್ಲ, ಗುರುದೇವ್ ಯಾವಾಗ್ಲೂ ಹೇಳೋದು ಆಲೋಚಿಸೋದ್ರಲ್ಲಿ ಅರ್ಥ ಇಲ್ಲ ಅಂತ. ಆಲೋಚಿಸಿ ಹೇಳಬೇಡ, ಆಲೋಚಿಸ್ತಾನೆ ಇರು, ನೀನು ವಿಚಾರವನ್ನ ಮಾಡ್ತಾನೆ ಇರು. ಒಂದು ಘಳಿಗೆ ಬರುತ್ತೆ, ಆಲೋಚನೆ ತಾನೇ ಆಯಾಸಗೊಂಡು ಆಲೋಚನೆಯೇ ಕಳಚಿ ಕೆಳಗಡೆಗೆ ಬೀಳುತ್ತದೆ. ಆ ಕ್ಷಣ ಅಲ್ಲಿ ಇದ್ದಕ್ಕಿದ್ದ ಹಾಗೆ ನಾವು ಎಚ್ಚರಗೊಳ್ತೇವೆ. ನಿದ್ರೆಯಿಂದ ಹೊರಗೆ ಬಂದ ಹಾಗೆ, ಕತ್ತಲೆಯಲ್ಲಿ ಒಂದು ದೀಪ ಬೆಳಗಿದ ಹಾಗೆ, ಮಿಂಚು ಮಿಂಚಿದ ಹಾಗೆ. ಇದು ಕೂಡ ಅಷ್ಟೇ. ಗುರು ತನ್ನ ಒಂದು ಸಣ್ಣ ಕೋಲನ್ನ ಎತ್ತಿ ಹಿಡಿತಾನೆ. ಯಾವಾಗಲೂ ಕೂಡ ಗುರು ಒಂದು ಕೋಲನ್ನು ಇಟ್ಕೊಂಡಿರ್ತಾರೆ ಶಿಷ್ಯರ ತಲೆ ಮೇಲೆ ಹೊಡಿಲಿಕ್ಕೆ. ಹೊರಗಿನಿಂದ ಹೊಡೆಯೋದು ಒಂದೊಂದು ಪ್ರತೀಕ ಅಷ್ಟೇ, ಒಳಗಡೆಯಿಂದ ಹೊಡೆಯೋದು ಒಂದು ಮೌಲ್ಯಯುತವಾಗಿದೆ. ಯಾಕಂದ್ರೆ ಗುರು ಬೇರೆ ಏನ್ ಮಾಡ್ತಾನೆ ಹೇಳಿ, ಅವನ ತಲೆಯನ್ನು ಅಳಿಸಾಕ್ಬೇಕಾಗಿದೆ, ಅವನ ಅಹಂಕಾರವನ್ನು, ಅವನ ಬುದ್ಧಿಯನ್ನು ಇಲ್ಲವಾಗಿಸಬೇಕಾಗಿದೆ. ಇಲ್ಲೇ ನಾವು ದಾರಿ ತಪ್ಪಿದ್ದೀವಿ, ಅಲ್ಲಿಂದಲೇ ನಮ್ಮನ್ನ ಎಳೆದು ಹೊರಗೆ ತರಬೇಕಾಗಿದೆ. ಕೆಲವೊಮ್ಮೆ ಕೆಲವು ಕ್ಷಣಗಳಿರ್ತವೆ, ತಲೆಯ ಮೇಲೆ ಬಿದ್ದಂತಹ ಕೋಲಿನ ಪೆಟ್ಟು ನಮ್ಮನ್ನು ಎಚ್ಚರಿಸ್ತದೆ. ಇದೊಂದು ರೀತಿಯಲ್ಲಿ ಹೇಳ್ಬೇಕಂತಂದ್ರೆ ಒಂಥರ ಶಾಕ್ ಟ್ರೀಟ್ಮೆಂಟ್. ಮಾನಸಿಕವಾಗಿ ವಿಕಾರಗೊಂಡಂತಹ ವ್ಯಕ್ತಿಗೆ ಒಂದು ಸರಿ ಶಾಕ್ ಕೊಡ್ತಾರೆ, ವಿದ್ಯುತ್ತಿನ ಆಘಾತವನ್ನ ಕೊಡ್ತಾರೆ. ಆವಾಗ ಅವನು ಗುಣಮುಖನಾಗ್ತಾನೆ, ಹುಷಾರಾಗ್ತಾನ ಅವನು, ಅಲ್ವಾ? ಗುಣಮುಖ ಯಾಕೆ ಆಗ್ತಾನೆ ಅಂತಂದ್ರೆ ಅವನ ಒಳಗಡೆಗೆ ನಡೀತಾ ಇದ್ದಂಥ ಆಲೋಚನೆಯ ಆ ಒಂದು ಸರ್ಕಲ್ ಅನ್ನುವಂಥದ್ದು ಏನಿದೆ ಅದು ಕಟ್ ಆಗುತ್ತೆ. ಎಲೆಕ್ಟ್ರಿಸಿಟಿ ಶಾಕ್ ಏನಿದೆ ಹುಚ್ಚನನ್ನ ಸರಿಪಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದ್ರೆ ಅವನ ಒಳಗಡೆಗೆ ಹುಚ್ಚುತನದ ಒಂದು ಧಾರೆ ನಿರ್ಮಾಣ ಆಗಿತ್ತು, ಒಂದು ಪ್ರವಾಹ ನಿರ್ಮಾಣ ಆಗಿತ್ತು, ಅಲ್ಲ? ಹೇಗೆ ಗ್ರಾಮಫೋನ್ ರೆಕಾರ್ಡ್ ಒಂದೇ ಮಾತನ್ನ ಪುನರಾವರ್ತನೆ ಮಾಡ್ತಾ ಇತ್ತು, ಅದೇ ರೀತಿಯಲ್ಲಿ ವಿದ್ಯುತ್ ಶಾಖದಿಂದ ಆ ಸೂಜಿ ಅಲ್ಲಿ ಏನು ಮತ್ತೆ ಮತ್ತೆ ರಿಪೀಟ್ ಆಗ್ತಿತ್ತು ಅಲ್ಲಿಂದ ಮುಂದೆ ಹೋಗ್ಬಿಡುತ್ತೆ. ಒಳಗಡೆ ಎಲ್ಲ ಒಂಥರ ಅಸ್ತವ್ಯಸ್ತ ಆಗಿತ್ತು. ಅವನು ಯಾವಾಗ ಸ್ವಸ್ಥನಾಗ್ತಾನೆ, ಸೂಜಿ ಮುಂಚೆ ಎಲ್ಲಿ ಸಿಕ್ಕಾಕೊಂಡಿತ್ತು ಆ ಜಾಗದಲ್ಲಿ ಇರಲ್ಲ, ಅದು ಸ್ವಲ್ಪ ಮುಂದೆ ಹೋಗ್ತದೆ. ಆವಾಗ ಅವನು ಸರಿ ಆಗ್ತಾನೆ. ಹುಚ್ಚನ್ನ ಸರಿ ಮಾಡ್ಲಿಕ್ಕೆ ಹೇಗೆ ಎಲೆಕ್ಟ್ರಿಸಿಟಿ ಶಾಕ್ ಅನ್ನುವಂಥದ್ದು ಏನಿದೆ ಉಪಯುಕ್ತವಾಗಿದೆ. ಯಾವುದೇ ರೀತಿಯ ಶಾಕ್ ಆಕ್ಸಿಡೆಂಟ್ ಅನ್ನುವಂಥದ್ದು ಏನಿದೆ ಉಪಯುಕ್ತವೇ. ಯಾಕಂದ್ರೆ ಸಣ್ಣ ಗುರು ವಿದ್ಯುತ್ ಶಾಕ್ ಅನ್ನ ಬೆಳೆಸೋದಿಲ್ಲ. ಯಾಕಂದ್ರೆ ಅದರಲ್ಲಿ ಒಂದಿಷ್ಟು ಅಪಾಯಗಳಿವೆ, ಕೆಲವೆಲ್ಲ ನಷ್ಟವೂ ಕೂಡ ಇದೆ. ಕೆಲವೊಮ್ಮೆ ಶಾಕ್ನಿಂದ ಹಳೆ ಹುಚ್ಚುತನ ಅಳಿದು ಹೊಸದೇನಾದ್ರೂ ಬರ್ಬೋದು, ಅಥವಾ ಇನ್ನೂ ದೊಡ್ಡ ಉಪದ್ರವ ಕೂಡ ಶುರು ಆಗ್ಬೋದು, ಹುಚ್ಚುತನ ಹುಟ್ಟಿಕೊಳ್ಳಬಹುದು. ಯಾಕೆಂದ್ರೆ ಅದು ಕತ್ತಲೆಯಲ್ಲಿ ತಡಕಾಡಿದ ಹಾಗೆ. ನಮ್ಮ ಮನಸ್ಸನ್ನ ಝಾಡಿಸಿಬಿಟ್ರೆ ಮುಂಚೆಗಿಂತ ಉತ್ತಮವಾಗಿ ರೂಪುಗೊಳ್ಳುತ್ತದೆ ಅಂತ ಹೇಳಿ ನಿಶ್ಚಿಂತವಾಗಿ ಹೇಳೋದು ಹೇಗೆ? ಯಾಕೆಂದ್ರೆ ಅದು ಮುಂಚೆಗಿಂತಲೂ ಕೆಟ್ಟ ಸ್ಥಿತಿಯಲ್ಲೂ ರೂಪುಗೊಳ್ಳಬಹುದು, ಹೊಸ ರೂಪವನ್ನು ತಾಳಬಹುದು. ಅದು ಮತ್ತೆ ವಿದ್ಯುತ್ ಆಘಾತಗಳನ್ನ ಕೊಟ್ಟಷ್ಟು ಮನಸ್ಸು ದುರ್ಬಲಗೊಳ್ಳುತ್ತಾ ಕೂಡ ಹೋಗ್ಬಹುದು. ಹುಚ್ಚುತನ ದೂರ ಹೋಗ್ಬೋದು, ಆದ್ರೆ ಅದರಿಂದ ಬುದ್ಧಿವಂತಿಕೆ ಅನ್ನೋದು ಹುಟ್ಟೋದಿಲ್ಲ. ನಿಧಾನವಾಗಿ ಒಳಗಿನ ನರಗಳು ವಿದ್ಯುತ್ತಿನ ಆಘಾತಗಳನ್ನು ತಿಂದು 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 ತಮ್ಮ ಸೆನ್ಸಿಟಿವ್ನೆಸ್ ಅನ್ನ ಅಥವಾ ಫ್ಲೆಕ್ಸಿಬಿಲಿಟಿನ ಕಳ್ಕೊಂಡ್ಬಿಡ್ತವೆ. ಯಾವಾಗ ಫ್ಲೆಕ್ಸಿಬಿಲಿಟಿನ ಕಳ್ಕೊಳ್ತಾವೋ ಬುದ್ಧಿವಂತಿಕೆ ಕೂಡ ಕ್ಷೀಣಿಸ್ತಾ ಹೋಗ್ತದೆ. ನಾವು ಹುಚ್ಚರಾಗಿ ಉಳಿಯದೇ ಇರಬಹುದು,
ಆದರೆ ಪ್ರತಿಭಾವಂತರಾಗೋದಿಲ್ಲ. ಅದಕ್ಕೋಸ್ಕರ ಝೆನ್ ಮಾಸ್ಟರ್ ಒಬ್ಬ ಸಂತ ಕೋಲನ್ನು ಬಳಸ್ತಾನೆ. ಈ ಶಾಕ್ ಅನ್ನುವಂಥದ್ದು ಏನಿದೆ ಬಹಳ ಸೆನ್ಸಿಟಿವ್. ಅದನ್ನ ಕೇವಲ ವಿಶೇಷ ಕ್ಷಣಗಳಲ್ಲಿ ಮಾತ್ರ ಪ್ರಯೋಗವನ್ನ ಮಾಡ್ತಾನೆ, ಯಾವಾಗ್ಲೂ ಮಾಡೋದಿಲ್ಲ. ಯಾವಾಗ ನಾವು ದಂಡೆ ತುದಿಯಲ್ಲಿ ನಿಂತ್ಕೊಂಡಾಗ ಅವಾಗ ಒಂದ್ ಸ್ವಲ್ಪ ತಳ್ಳದಾಗ ಮಾಡ್ತಾವ. ಯಾವಾಗ ನಾವು ಇನ್ನೇನು ಧುಮುಕಿ ಬಿಡ್ತೀವಿ ಅಂತಂದಾಗ, ಒಂದು ವೇಳೆ ಧುಮುಕಿದ್ರೆ ಆ ನೀರು ನಮ್ಮನ್ನ ರಭಸದಲ್ಲಿ ಎಷ್ಟೋ ಮೈಲುಗಟ್ಟಲೆ ಎಳ್ಕೊಂಡು ಹೋಗ್ಬಿಡ್ತದೋ ಏನೋ ಅನ್ನುವಂಥ ಸ್ಥಿತಿಯಲ್ಲಿ ಇದ್ದಾಗ ಆ ಕೋಲನ್ನು ಅವನು ಬಯಸ್ತಾನೆ. ಒಂದು ವೇಳೆ ಅದನ್ನು ಬಯಸ್ಲಿಲ್ಲ, ಅದನ್ನು ಬಳಸಲಿಲ್ಲ ಅವನು, ಮತ್ತೆ ನಿದ್ರೆ, ಮತ್ತೆ ವಿಚಾರ, ಮತ್ತೆ ಇನ್ನೊಂದು ಸಂಸಾರ, ಅದರಲ್ಲೇ ಮುಳುಗುತ್ತೀವಿ ನಾವು. ಅದಕ್ಕೋಸ್ಕರನೇ ಗುರು ಶಿಷ್ಯರ ನಡುವೆ ಓಡಾಡ್ತಾ ಇರ್ತಾನೆ, ಅವರ ನಡುವೆನೇ ಧ್ಯಾನ ಮಾಡ್ತಾ ಇರ್ತಾನೆ, ಅವನ ಹಿಂದೆನೆ ಕೋಲನ್ನು ಸುತ್ತಾಡ್ತಾ ಇರ್ತಾನೆ. ಯಾಕೆ? ಅವರ ಆಲೋಚನೆಯ ತೀರ ಎಲ್ಲಿದೆ, ಏನೇ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಯಾವಾಗ ಅವನು ಆ ಕೋಲಿಂದ ಒಂದು ಏಟು ಕೊಡ್ತಾನೋ, ವ್ಯಕ್ತಿಯ ವ್ಯಕ್ತಿತ್ವವೇ ಬದಲಾಗಿ ಬಿಡ್ತದೆ, ಎಲ್ಲವೂ ಶಾಂತವಾಗಿ ಬಿಡುತ್ತೆ. ಅವನಿನ್ನೂ ಜಂಪ್ ಮಾಡಿಲ್ಲ, ಅದಕ್ಕಿಂತ ಮುಂಚೆನೆ ಅವನ ಮನಸ್ಸು ಮಹಾಸಾಗರದ ಹತ್ರ ಹತ್ರ ಹೋಗ್ತಾ ಇರೋಗ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ. ಗುರು ಹತ್ರ ಬಂದಾಗ, ಗುರುವಿನ ಕೋಲ್ ಅನ್ನೋದು ಹತ್ರ ಬಂದಾಗಲೇ ಜೀವನದ ಸ್ಥಿತಿ ಬದಲಾಗ್ಲಿಕ್ಕೆ ಶುರು ಆಗುತ್ತೆ. ನಮ್ಮ ಪ್ರತಿಯೊಂದು ಮೊದಲು ಇದ್ದಂತಹ ಒತ್ತಡ, ಚಡಪಡಿಕೆ ತನ್ನಿಂದ ತಾನೇ ಹೋಗ್ಬಿಡುತ್ತೆ. ನಾವು ನಿಶ್ಚಲರಾಗ್ತೀವಿ. ಆನಂದ ಸಿಗೋದಿಲ್ಲ, ಆದ್ರೆ ಶಾಂತರಾಗ್ತೀವಿ. ಶಾಂತಿ ಆನಂದದ ಮೊದಲ ಹಂತ. ಗುರು ನಮ್ಮನ್ನ ಅಂತ ಸ್ಥಳಕ್ಕೆ ಕರ್ಕೊಂಡು ಬರ್ತಾನೆ. ಅಲ್ಲಿಂದ ಒಂದ್ ಸ್ವಲ್ಪ ತಳ್ಳಿದ್ರೆ ಸಾಕು, ಆ ಸಾಗರದಲ್ಲೇ ಬೀಳ್ತೀವಿ ನಾವು. ಆ ಒಂದೇ ಒಂದು ಪೆಟ್ಟನ್ನು ಕೊಡ್ತಾನೆ, ಆ ಪೆಟ್ಟಿನಿಂದ ನಾವು ಸಂಪೂರ್ಣವಾಗಿ ಬೆಚ್ಚಿ ಬೀಳ್ತೀವಿ. ಆ ಬೆಚ್ಚಿ ಬೀಳ್ತಕ್ಕಂತಹ ಆ ಒಂದು ಸೆಕೆಂಡ್ ಏನಿದೆ ಅಲ್ಲ, ಆ ಆಲೋಚನೆಗಳು ನಿಂತು ಹೋಗ್ಬಿಡ್ತವೆ. ಒಂದು ವೇಳೆ ಯಾರಾದ್ರೂ ಕೋಲಿಂದ ಹೊಡೆದ್ರೆ ನಾವು ಬೆಚ್ಚಿ ಬೀಳೋದಿಲ್ವ? ಬೆಚ್ಚಿ ಬೀಳ್ತೀವಿ, ಅದರ ಜ್ಞಾನ ಸಿಗೋದಿಲ್ಲ. ಯಾಕೆಂದ್ರೆ ತೀರ ತುಂಬಾ ದೂರ ಇದೆ. ನಾವು ಬೆಚ್ಚಿ ಬಿದ್ದರೂ ತೀರವನ್ನ ತಲುಪುವಷ್ಟರಲ್ಲಿ ಮತ್ತೆ ಆಲೋಚನೆ ಪ್ರಕ್ರಿಯೆ ಅನ್ನೋದು ಆರಂಭ ಆಗ್ಬಿಡುತ್ತೆ. ಆದ್ರಿಂದ ತೀರದ ತುದಿಯಲ್ಲಿದ್ದಾಗ ಮಾತ್ರ ಕೋಲಿನಿಂದ ಹೊಡೆಯೋದ್ರಿಂದ ಪ್ರಯೋಜನವಿದೆ. ಅದಕ್ಕೋಸ್ಕರ ಶಿಷ್ಯ ವರ್ಷಾನುಗಟ್ಲೆ ಕಾಯ್ತಾನೆ ಗುರುವಿನ ಬಳಿ. ಗುರು ಯಾವಾಗ ತಮಗೆ ಕೋಲಿನಿಂದ ಹೊಡಿತಾನೆ, ಯಾವಾಗ ತಮ್ಮನ್ನು ಯೋಗ್ಯತೆ ಹೊಂದಿದಾನೆ ಅಂತ ತಿಳ್ಕೊಂಡು ಈ ಜ್ಞಾನದ ಸಾಗರದಲ್ಲಿ ನಮ್ಮನ್ನ ತಡತಾನೆ. ಒಂದು ದಿವಸಕ್ಕೆ ಶಿಷ್ಯರು 6 ಗಂಟೆ ಧ್ಯಾನದಲ್ಲಿ ಕೂತ್ಕೊಳ್ಳೋರಂತೆ. ಗುರು ಪ್ರತಿ ದಿವಸ ಬರ್ತಿದ್ದ, ಪ್ರತಿ ದಿವಸ ಹುಡುಕ್ತಾ ಇದ್ದ, ಯಾರು ಎಲ್ಲಿದ್ದಾರೆ, ಯಾರ ಮನಸ್ಸು ಹೇಗಿದೆ, ಯಾವ ಹಂತವನ್ನು ಅವರು ತಲುಪಿದ್ದಾರೆ ಯಾವಾಗ್ಲೂ. ಎಷ್ಟೋ ಸಾರಿ ಬರೀ ಕೋಲಿಂದ ಹೊಡೆಯೋದ್ರಿಂದಲೇ ಪರಮ ಜ್ಞಾನ ಪ್ರಾಪ್ತಿಯಾಗಿದೆ ಎಷ್ಟೋ ಜನರಿಗೆ. ಪಾಶ್ಚಿಮಾತ್ಯರಿಗೆ ಫಸ್ಟ್ ಟೈಮ್ ಇದನ್ನ ತಿಳಿದಾಗ ಅವರು ಹಾಸ್ಯ ಮಾಡಿ ನಕ್ಕು ಬಿಟ್ರು. ಕೋಲಿಂದ ಹೊಡೆಯೋದ್ರಿಂದ ಒಬ್ಬ ವ್ಯಕ್ತಿಗೆ ಪರಮ ಜ್ಞಾನ ಅನ್ನೋದು ಪ್ರಾಪ್ತಿ ಆಗ್ತದೆಯೇ, ಅಥವಾ ಹೋಲಿನ ಹೊಡೆದ ತಕ್ಷಣ ಸಿಕ್ಬಿಡ್ತದೆಯೇ? ಕೋಲಿನಿಂದ ಈ ಹೊಡೆಯುವ ಘಟನೆಗಿಂತ ಮುಂಚೆ ಶಿಷ್ಯ 20-30 ವರ್ಷಗಳ ಕಾಲ ದಿನಕ್ಕೆ 6 ಗಂಟೆ 8 ಗಂಟೆಗಳ ಕಾಲ ಕಾಯ್ತಾ ಇದ್ದ. ತಪಸ್ಸು ಮಾಡಿರೋನು, ಮಾನಸಿಕವಾಗಿ ಬಹಳಷ್ಟು ಸಾಧನೆಯನ್ನ ಮಾಡಿರ್ತಿದ್ದ. ಗುರುವಿನ ಒಂದು ಕೋಲಿನ ಪೆಟ್ಟನ್ನ ಸಂಪಾದಿಸಬೇಕಾದ್ರೆ ಅದು ಅಷ್ಟು ಸರಳ ಇರಲಿಲ್ಲ, ಅಷ್ಟು ಸುಲಭವಾಗಿರಲಿಲ್ಲ. ಯಾಕೆ? ಬಹಳ ದೀರ್ಘವಾದಂತಹ ಒಂದು ಪ್ರಯತ್ನದಿಂದ ಮಾತ್ರ ಸಿಕ್ತಿತ್ತು.
ಗುರು ಕೋಲನ್ನು ಹಿಡ್ಕೊಂಡು ಕುಳಿತಿರಬಹುದು. ಯಾವುದೋ ಒಬ್ಬ ಗುರುವಿಗೆ ಒಂದು ಒಗಟನ್ನು ಹೇಳ್ತಾನೆ. ಆ ಕೋಲನ್ನ ಎತ್ತಿ ಅವನು ಹೇಳ್ತಾ ಇದ್ದಾನೆ, ಇದನ್ನ ನೀವು ಸಣ್ಣ ಕೋಲು ಅಂತ ಕರೆದ್ರೆ ನೀವು ಇದರ ಸತ್ಯವನ್ನ ವಿರೋಧ ಮಾಡಿದ ಹಾಗೆ. ಇದನ್ನು ನೀವು ಸಣ್ಣ ಕೋಲು ಅಂತ ಕರೆಯದಿದ್ರೆ ಇದರ ಸತ್ಯವನ್ನ, ಇದರ ತಥ್ಯವನ್ನ ನೀವು ನಿರಾಕರಣೆಯನ್ನ ಮಾಡಿದ ಹಾಗೆ. ಈಗ ಹೇಳಿ, ನೀವು ಈ ಕೋಲನ್ನ ಏನಂತ ಕರೀಲಿಕ್ಕೆ ಬಯಸ್ತೀರಿ? ಮೊದಲು ಈ ಒಗಟನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡೋಣ. ಗಮನಿಸಿ, ಬುದ್ಧಿಯ ಮಟ್ಟದಲ್ಲಿ, ಯಾಕಂದ್ರೆ ಈಗ ನಾವಿನ್ನೂ ಅಲ್ಲೇ ಇದ್ದೀವಿ, ಅದಕ್ಕಿಂತ ಮುಂದೆ ಹೋಗ್ಲಿಲ್ಲ. ಅನಂತರ ಬುದ್ಧಿಯ ಆಚೆಗಿನ ಮಟ್ಟ, ಇದರ ಒಂದು ನೋಟವನ್ನ ಪಡೆಯುವ ಒಂದು ಪ್ರಯತ್ನವನ್ನ ಮಾಡೋಣ. ಅಲ್ಲಿ ಗುರು 3 ವಿಷಯವನ್ನ ಹೇಳಿದಾನೆ. ಮೊದಲನೇದು, ಕೋಲು ಚಿಕ್ಕದಾಗಿದೆ, ಇದು ಸಣ್ಣ ಕೋಲು ಅಂತ ಹೇಳಿ ಕರೆದ್ರೆ ಇದರ ಸತ್ಯವನ್ನ ನಿರಾಕರಿಸಿದ ಹಾಗೆ. ಯಾಕೆ? ಕೋಲು ಸಣ್ಣದಾಗಿದೆ ಅಂತಂದ ಮೇಲೆ ಸಣ್ಣ ಕೋಲು ಅಂತ ಕರೆಯೋದ್ರಲ್ಲಿ ನಿರಾಕರಣೆಯಲ್ಲಿದೆ, ತಪ್ಪೇನಿದೆ? ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ಬೇಕು ನಾವು. ಕೋಲು ಕೇವಲ ಕೋಲು ಮಾತ್ರ. ಕೋಲು ಅನ್ನಂಥದ್ದು ಸಣ್ಣದು ಅಲ್ಲ, ಕೋಲು ಅನ್ನಂಥದ್ದು ದೊಡ್ಡದು ಕೂಡ ಅಲ್ಲ. ತಾನು ಸಣ್ಣದೋ ತಾನು ದೊಡ್ಡದೋ ಅಂತ ಹೇಳಿ ಇನ್ಫ್ಯಾಕ್ಟ್ ಕೋಲಿಗೆ ಗೊತ್ತೇ ಇಲ್ಲ. ಸಣ್ಣದು ಮತ್ತು ದೊಡ್ಡದು ಅಂತಕ್ಕಂಥದ್ದು ನಮ್ಮ ಬುದ್ಧಿಯ ವ್ಯಾಖ್ಯಾನ. ಕೋಲು ತನ್ನಷ್ಟಕ್ಕೆ ತಾನಿದೆ, ಅಥವಾ ಸಣ್ಣದಾಗಿದೆಯೋ ದೊಡ್ಡದಾಗಿದೆಯೋ ತನ್ನಷ್ಟಕ್ಕೆ ತಾನು ಕೋಲು ಕೋಲಾಗಿದೆ ಅಷ್ಟೇ. ಇನ್ನೊಂದು ಕೋಲನ್ನ ನಾವು ತಂದಾಗ ಅದರ ಹೋಲಿಕೆಯಲ್ಲಿ ಇದು ಸಣ್ಣದೋ ಅಥವಾ ದೊಡ್ಡದಾಗುತ್ತೆ. ಅದರಿಂದ ಸಣ್ಣದಾಗಿರೋದು ಅಥವಾ ದೊಡ್ಡದಾಗಿರುವುದು ಕೋಲ ಒಳಗಡೆ ಇರತಕ್ಕಂಥ ಸತ್ಯ ಅಲ್ಲ, ಅದು ಹೊರಗಡೆಯಿಂದ ಬಂದಂತ ಒಂದು ಹೋಲಿಕೆ. ಇನ್ಯಾವುದೋ ಒಂದು ಕೋಲಿಗೆ ಅದನ್ನ ಹೋಲಿಸಿದ್ರೆ ಇದು ಸಣ್ಣದು, ಮತ್ಯಾವುದೋ ಒಂದು ಕೋಲಿಗೆ ಇದನ್ನು ಹೋಲಿಸಿದ್ರೆ ದೊಡ್ಡದಾಗಿರಬಹುದು. ಹಾಗಾದ್ರೆ ದೊಡ್ಡದು ಮತ್ತೆ ಸಣ್ಣದು ಅನ್ನುವಂಥದ್ದು ಬುದ್ಧಿಯ ಭಾವನೆಗಳು, ಬುದ್ಧಿಯ ಪ್ರತ್ಯಯಗಳು, ಬುದ್ಧಿಯ ಕಲ್ಪನೆಗಳು. ಕೋಲು ಸಣ್ಣದಾಗಿದೆಯೇ ಅಥವಾ ಕೋಲು ದೊಡ್ಡದಾಗಿದೆಯೇ? ಕೋಲು ತನ್ನಷ್ಟಕ್ಕೆ ತಾನು ಸಣ್ಣದೂ ಅಲ್ಲ, ಕೋಲು ತನ್ನಷ್ಟಕ್ಕೆ ತಾನೇ ದೊಡ್ಡದೂ ಕೂಡ ಅಲ್ಲ. ಮತ್ತೆ ನಾವು ಸಣ್ಣದು ಅಥವಾ ದೊಡ್ಡದು ಅಂತಕ್ಕಂಥ ಆಲೋಚನೆಯನ್ನ ನಾವು ತೆಗೆದುಕೊಂಡು ಬರ್ತಾ ಇದ್ದೀವಿ. ಬುದ್ಧಿಯ ಹೋಲಿಕೆಯ ಈ ಪ್ರತ್ಯಯಗಳನ್ನ ತೆಗೆದುಕೊಂಡು ಬರುತ್ತೆ. ಬುದ್ಧಿ ಕೆಲಸನೇ ಹೋಲಿಕೆ ಮಾಡೋದು. ಅದರಿಂದ ನಾವು ಹೋಲಿಕೆಯನ್ನ ಬಿಡ್ಲಿಕ್ಕೆ ಆಗೋದೇ ಇಲ್ಲ. ಎಲ್ಲಿ ತನಕ ಈ ಹೋಲಿಕೆಯನ್ನ ಬಿಡೋದಿಲ್ಲ ಅಲ್ಲಿ ತನಕ ನಾವು ಈ ಬುದ್ಧಿಯಿಂದ ಕಳಿಸ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ನಾವು ಯಾರನ್ನೇ ನೋಡ್ಲಿ ನಾವು ಅಂತೀವಿ, ಏನ್ ಚೆನ್ನಾಗಿದ್ದಾರೆ ಇವರು ಅನ್ನಲ್ವಾ? ಇನ್ಯಾರು ನೋಡಿ, ಎಷ್ಟು ವಿಕಾರ ಇದ್ದಾರೆ. ತಮ್ಮಷ್ಟಕ್ಕೆ ತಾವೇ ಯಾರು ವಿಕಾರವಾಗಿರ್ಲಿಕ್ಕೂ ಸಾಧ್ಯವಿಲ್ಲ, ತಮ್ಮಷ್ಟಕ್ಕೆ ತಾವೇ ಯಾರು ಸುಂದರವಾಗಿಯೂ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಹೊರಗಡೆಯ ಹೋಲಿಕೆಗಳನ್ನ ನಾವು ಒಳಗಡೆಗೆ ತರ್ತಾ ಇದ್ದೀವಿ. ಒಬ್ಬ ಸ್ತ್ರೀಯನ್ನ ನಾವು ಸುಂದರ ಅಂತ ಹೇಳಿ ಕರಿತೀವಿ. ಯಾಕೆ? ಬೇರೆ ಸ್ತ್ರೀಯರ ಜೊತೆಗೆ ಹೋಲಿಕೆಯನ್ನ ನಾವು ಮಾಡ್ತಾ ಇದ್ದೀವಿ. ಈ ಸ್ತ್ರೀ ತನ್ನಷ್ಟಕ್ಕೆ ತಾನೇ ತನ್ನ ಒಳಗಿನ ಸತ್ಯದ ದೃಷ್ಟಿಕೋನದಲ್ಲಿ ಸುಂದರವೇ ವಿಕಾರವೇ? ಇನ್ನೊಬ್ಬ ಸ್ತ್ರೀಯ ತರೋ ಅಗತ್ಯ ಏನಿದೆ? ಒಬ್ಬ ಹಿಮಾಲಯದಲ್ಲಿ ತಪಸ್ಸನ್ನು ಮಾಡಿ ಹಿಂತಿರುಗಿದ. ಅವನು ಕೇಳಿದ, ಪ್ರಯಾಣ ಕ್ಷೇಮಕರವಾಗಿತ್ತೆ, ಪ್ರಯಾಣ ಆರಾಮಾಗಿತ್ತೆ, ಅಲ್ಲಿನ ದಿನಗಳೆಲ್ಲ ಬಹಳ ಸಂತೋಷವಾಗಿತ್ತೆ, ಆನಂದವಾಗಿತ್ತೆ, ಪರ್ವತಗಳ ಮೇಲೆ ನಿನ್ನ ಸಾಧನೆ ತಪಸ್ಸು ಹೇಗಿತ್ತು? ಆದ್ರೆ ಅವನ ಮಿತ್ರನಿಗೆ ಗೊತ್ತಿತ್ತು, ಇವನು ಎಲ್ಲೇ ಕರ್ಕೊಂಡು ಹೋಗ್ಲಿ ಇವನು ಬರೀ ಉಪದ್ರವವನ್ನು ಮಾಡಾನೆ, ಉಪದ್ರವನ್ನೇ ಹೇಳೋನೆ. ಯಾವ ವ್ಯಕ್ತಿ ಉಪದ್ರವನ್ನೇ ಮಾಡ್ತಾನೆ? ಹಿಮಾಲಯಕ್ಕೆ ಹೋದ್ರೇನು, ಗಂಗೆ ತೀರಕ್ಕೆ ಹೋಗಿದ್ರೇನು? ಅವನಂದ, ಏನಪ್ಪ ಅಲ್ಲಿ ಕೊಡ್ತಾ ಇದ್ದಕ್ಕಂತಹ ಚಹಾ ಕಾಫಿ ಸೂಪು ಸ್ವಲ್ಪ ಬಿಸಿ ಆಗಿದ್ದಿದ್ರೆ
ಚೆನ್ನಾಗಿರ್ತಿತ್ತು. ಊಟ ಅಷ್ಟೊಂದೇನು ಬಿಸಿ ಬಿಸಿ ಊಟ ಏನು ಕೊಡ್ತಿರ್ಲಿಲ್ಲ. ಅಲ್ಲಿ ಯಾರು ಕೆಲಸದವರಿದ್ರು ಮಲಗ್ಲಿಕ್ಕೆ ಅಷ್ಟು ಸರಿಯಾದ ವ್ಯವಸ್ಥೆಯನ್ನ ಮಾಡ್ತಾ ಇರ್ಲಿಲ್ಲ. ಅವರು ಮನೆ ಯಜಮಾನರು ಸ್ವಲ್ಪ ಯಾವಾಗ ಸ್ಟ್ರಿಕ್ಟ್ ಆಗಿರ್ತಿದ್ರು ಅವಾಗ ಸರಿ ಇರ್ತಿತ್ತು, ಇಲ್ಲದೆ ಹೋದ್ರೆ ಸರಿ ಇರ್ತಿರ್ಲಿಲ್ಲ. ಹ್ಮ್. ಮನಸ್ಸು ಯಾವಾಗ್ಲೂ ಕೂಡ ಹೋಲಿಕೆಯನ್ನು ತರುತ್ತೆ. ಆ ಹೋಲಿಕೆಯನ್ನು ಒಳಗಡೆ ತೆಗೆದುಕೊಂಡು ಬರ್ತೀವಿ. ಯಾವುದೇ ಸತ್ಯವನ್ನ ನಾವು ನೇರವಾಗಿ ನೋಡೋದಿಲ್ಲ. ಯಾವಾಗಲೂ ಹೋಲಿಕೆ ನಮ್ಮ ಅಂತಃಕರಣವನ್ನ ಪ್ರವೇಶ ಮಾಡುತ್ತದೆ. ಹೋಲಿಕೆ ಅನ್ನುವಂಥದ್ದು ಬುದ್ಧಿ, ಅದು ತಥ್ಯ ಅಲ್ಲ. ಸತ್ಯ ತತ್ವ ಅನ್ನುವಂಥದ್ದೇನಿದೆ ಏಕಾಂಗಿ. ಭೂಮಿಯ ಮೇಲೆ ಒಂದು ವೇಳೆ ಮನುಷ್ಯನೇ ಇಲ್ಲ ಅಂತ ಇದ್ದಿದ್ದರೆ ಯಾವುದಾದ್ರೂ ಇದು ಉದ್ದ ಮರ, ಇದು ಸಣ್ಣ ಮರ ಅಂತ ಯಾರಾದ್ರೂ ಹೇಳ್ತಿದ್ರ? ಮರಗಳು ಇರ್ತಾ ಇದ್ವು ಅಷ್ಟೇ. ಇದು ದೊಡ್ಡದು, ಇದು ಸಣ್ಣದು, ಇದು ದಪ್ಪ, ಇದು ಸಣ್ಣ, ಅಗಲ, ಅವಂತೂ ಯಾವ ಇರ್ತಾ ಇರ್ಲಿಲ್ಲ. ಹುಲ್ಲಿನ ಕಡ್ಡಿ ಕೂಡ ಸಣ್ಣದಾಗ್ತಾ ಇರಲಿಲ್ಲ. ಹಿಮಾಲಯದ ಪರ್ವತವೂ ಕೂಡ ದೊಡ್ಡದು ಅನ್ಸ್ಕೊಳ್ತಾ ಇರಲಿಲ್ಲ. ಅದು ಕೇವಲ ಒಂದು ಪರ್ವತವಾಗಿರ್ತಾ ಇತ್ತು. ಹುಲ್ಲಿನ ಕಡ್ಡಿ ಆಗಿರ್ತಿತ್ತು. ಇಲ್ಲಿ ಸಣ್ಣದು ದೊಡ್ಡದು ಅಂತಕ್ಕಂಥ ಭಾವನೆ ಇರ್ತಿರ್ಲಿಲ್ಲ. ಸಣ್ಣದು ದೊಡ್ಡದು ಅಂತಕ್ಕಂಥ ಭಾವನೆಯನ್ನ ತರುವಂಥ ಮನುಷ್ಯನೇ ಇಲ್ಲ. ಯಾರಾದರೂ ಸುಂದರ, ಯಾರಾದರೂ ಕುರೂಪಿ ಅಂತ ಅನ್ಸ್ಕೊತಾ ಇದ್ರೆ ಒಂದು ವೇಳೆ ಮನುಷ್ಯ ಈ ಜಗತ್ನಲ್ಲಿ ಇಲ್ಲ ಅಂದ್ರೆ, ಆವಾಗ್ಲೂ ಹೂಗಳು ಅರಳುತ್ತಾ ಇದ್ದವು. ಚೆಂಡು ಕುರೂಪಿ ಆಗ್ತಾ ಇರ್ಲಿಲ್ಲ, ಗುಲಾಬಿ ಸುಂದರ ಆಗ್ತಾ ಇರ್ಲಿಲ್ಲ. ಹುಲ್ಲಿನ ಹೂವು ಕೂಡ ಕಮಲದ ಹೂವಿನ ಹಾಗೆ ಇರ್ತಾ ಇತ್ತು. ಅಲ್ಲಿ ಯಾವುದೇ ರೀತಿಯ ಭೇದ ಅನ್ನೋದು ಉಳಿತಾ ಇರಲಿಲ್ಲ. ಒಂದು ವೇಳೆ ಮನುಷ್ಯನೇ ಇಲ್ಲ ಅಂದ್ರೆ ಭೇದವೇ ಇಲ್ಲ ಅಲ್ಲಿ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಅಸ್ತಿತ್ವದಲ್ಲಿ ಭೇದ ಅನ್ನೋದು ಇಲ್ಲವೇ ಇಲ್ಲ. ಭೇದವನ್ನ ಮನುಷ್ಯ ತರೋದು. ಯಾವುದೋ ಒಬ್ಬ ವ್ಯಕ್ತಿಗೆ, ಒಂದು ಮಗುವಿಗೆ ನೀವು ಪ್ರತಿಭಾವಂತ ಅಂತ ಹೇಳಿ ನಾವೇ ಕರಿತೀವಿ. ಇನ್ಯಾವುದೋ ಒಂದು ಮಗುವಿಗೆ ಒಂದು ಅಡ್ಡ ಏನು ಉಪಯೋಗ ಇಲ್ಲ ಅಂತ ನಾವೇ ಹೇಳ್ತೀವಿ. ನಾವೇ ಭೇದವನ್ನ ತರೋದು. ಗಮನಿಸಿ, ನಮ್ಮ ಅಳತೆಗೋಲು ಬದಲಾದಾಗ ಭೇದಗಳು ಕೂಡ ಬದಲಾಗುತ್ತವೆ. ಒಂದು ವಸ್ತು ಫ್ಯಾಷನ್ ಅಲ್ಲಿ ಇದ್ದಾಗ ಅದು ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಅದು ಫ್ಯಾಷನ್ ಇಂದ ಹೊರಗೆ ಬಂತೋ ಅದೇ ವಸ್ತು ಕುರೂಪಿ ಆಗ್ಬಿಡುತ್ತೆ. ಒಮ್ಮೆ ಒಂದು ರೀತಿಯ ಮೂಗು, ಒಂದು ರೀತಿಯ ಮುಖದ ಲಕ್ಷಣಗಳು ಸುಂದರ ಅಂತ ಭಾವಿಸ್ತಾರೆ. ಕಾಲ ಬದಲಾಗುತ್ತೆ, ಜನರು ಅದರಿಂದ ಬೇಸತ್ ಬಿಡ್ತಾರೆ. ನಂತರ ಬೇರೆ ರೀತಿಯ ಮುಖ ಲಕ್ಷಣಗಳು ಸುಂದರ ಅನ್ಸ್ಲಿಕ್ಕೆ ಶುರು ಆಗುತ್ತವೆ ಅಲ್ವಾ? ಭೂಮಿಯ ಮೇಲೆ ಎಂತೆಂಥ ಪಂಗಡಗಳು ಇವೆ ಅಂತಂದ್ರೆ, ಕೆಲವು ಕಡೆಗೆ ಮಹಿಳೆಯರು ತಲೆಯನ್ನ ಬೋಳಿಸ್ಕೊಳ್ತಾರೆ. ಯಾಕಂತಂದ್ರೆ ಅಲ್ಲಿ ಸ್ತ್ರೀಯರು ಯಾರು ತಲೆ ಬೋಳಿಸ್ಕೊಳ್ತಾರೋ ಅವರೇ ಸುಂದರ. ಯಾಕೆ? ಅವ್ರೇನ್ ಹೇಳ್ತಾರೆ? ಕೂದಲು ಕುರೂಪದ ಲಕ್ಷಣ. ಇಡೀ ಜಗತ್ನಲ್ಲಿ, ಪೃಥ್ವಿಯಲ್ಲಿ ಕೂದಲು ಸೌಂದರ್ಯದ ಸಂಕೇತ ಆಗಿದೆ. ಆದ್ರೆ ಕೆಲವು ಪಂಗಡಗಳಲ್ಲಿ ಅದಿಲ್ಲ. ಇನ್ನು ಕೆಲವರು ಬಣ್ಣ ಹಚ್ಕೋತಾರೆ. ಯಾಕೆ? ತಲೆಗೆ ಚಿತ್ರ ವಿಚಿತ್ರ ಅಂತ ಬಣ್ಣ ಹಚ್ಕೋತಾರೆ. ಯಾಕೆ? ಅವು ಸೌಂದರ್ಯದ ಸಂಕೇತಗಳಾಗಿವೆ ಅಲ್ಲ. ನಮ್ಮದೇ ಸಮಾಜದಲ್ಲಿ ಮೂಗು ಚುಚ್ಚಿಸ್ಕೊಳ್ತಾರೆ, ಕಿವಿ ಚುಚ್ಚಿಸ್ಕೊಳ್ತಾರೆ. ಏನದು? ಅವೆಲ್ಲ ಸೌಂದರ್ಯದ ಸಂಕೇತಗಳು ಅಂತ ಹೇಳಿ ನಾವೇ ತಾನೇ ಭಾವಿಸಿರೋದು. ಆದ್ರೆ ಫ್ಯಾಷನ್ ಬದಲಾದ ಹಾಗೆ ಇವಾಗ ಮೂಗು ಯಾರು ಚುಚ್ಕೊಳ್ಳೋದಿಲ್ಲ, ಕಿವಿನ ಯಾರು ಚುಚ್ಕೊಳ್ಳೋದಿಲ್ಲ. ಯಾಕೆ? ಚುಚ್ಚಿಸಿಕೊಳ್ಳುವಂಥದ್ದು ಸೌಂದರ್ಯದ ಸಂಕೇತವಾಗಿ ಉಳಿದಿಲ್ಲ. ಗಮನಿಸಿ, ಮನುಷ್ಯನ ಆಲೋಚನೆಗಳು ಬದಲಾಗ್ತವೆ, ಸೌಂದರ್ಯ ಬದಲಾಗ್ತದೆ, ಕುರೂಪತೆಯು ಬದಲಾಗ್ತದೆ. ಯಾವುದನ್ನ ಸುಂದರ, ಯಾವುದನ್ನ ಕುರೂಪ ನಿರ್ಣಯಿಸ್ತಕ್ಕಂತಹ ಯಾವುದೇ ಒಂದು ಮಾನದಂಡ ಅನ್ನುವಂಥದ್ದು ಇಲ್ಲ. ಮತ್ತೆ ಅದು
ನಮ್ಮ ಬುದ್ಧಿಯನ್ನ ಅವಲಂಬಿಸಿಕೊಂಡಿದೆ. ಬುದ್ಧಿಯ ಹೋಲಿಕೆಯಿಂದ ಅದು ಜೀವಂತವಾಗಿದೆ. ಆದ್ರಿಂದ ನಾವು ಯಾರನ್ನಾದ್ರೂ ನೋಡಿದ ಕೂಡಲೇ ಹೋಲಿಕೆಯನ್ನು ಶುರು ಮಾಡ್ತೀವಿ. ಅದಕ್ಕೆ ಗುರು ಶಿಷ್ಯನಿಗೆ ಹೇಳ್ತಾ ಇದ್ದಾನೆ, ಹೋಲಿಕೆಯನ್ನ ಮಾಡಬೇಡ. ಹೋಲಿಕೆ ಮಾಡದೆ ಇದು ಏನು ಅಂತ ಹೇಳು. ಅವನು ಅದನ್ನು ಕೇಳ್ತಾ ಇದ್ದಾನೆ. ನೀನೇನಾದ್ರೂ ಇದನ್ನ ಚಿಕ್ಕ ಕೋಲು ಅಂದ್ರೆ ಸತ್ಯಕ್ಕೆ ವಿರೋಧವಾಗಿ ಹೇಳಿದ ಹಾಗೆ. ಯಾಕೆ? ಯಾಕಂದ್ರೆ ಸತ್ಯ ತತ್ವದಲ್ಲಿ ಯಾವುದೇ ಹೋಲಿಕೆ ಅನ್ನೋಂಥದ್ದಿಲ್ಲ. ಹೋಲಿಕೆ ಇರೋದು ಮನಸ್ಸಿನಲ್ಲಿ. ಆದ್ರಿಂದ ಮನಸ್ಸು ಇರುವವರೆಗೆ ನಾವು ಸತ್ಯ ತತ್ವವನ್ನ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಸತ್ಯ ಅತುಲ್ಯವಾಗಿರ್ತಕ್ಕಂಥದ್ದು, ಇನ್ಕಂಪೇರಬಲ್. ಅದು ಸುಂದರವೂ ಅಲ್ಲ, ಅದು ಕುರೂಪವೂ ಅಲ್ಲ, ಅದು ಶುಭವೂ ಅಲ್ಲ, ಅದು ಅಶುಭವೂ ಕೂಡ ಅಲ್ಲ, ಅದು ಒಳ್ಳೆಯದೂ ಅಲ್ಲ, ಅದು ಕೆಟ್ಟದು ಕೂಡ ಅಲ್ಲ. ಅಲ್ಲಿ ಭೇದವೇ ಇಲ್ಲ. ಅಲ್ಲಿ ಇದೆ, ಅದೇ ಅದರ ಲಕ್ಷಣ. ಇದರ ಅಸ್ತಿತ್ವವನ್ನು ನಾವು ಸುಂದರ ಅಂತೀವೋ, ಅದನ್ನು ಕುರೂಪ ಅಂತೀವೋ, ಅದನ್ನು ಒಳ್ಳೆಯದು ಅಂತೀವೋ, ಅದನ್ನು ಕೆಟ್ಟದು ಅಂತೀವೋ. ಜನ ಏನಾನೋ ಹೇಳ್ತಾ ಇರ್ತಾರೆ. ಆಸ್ತಿಕ ಹೇಳ್ತಾನೆ, ಇಲ್ಲ ಇಲ್ಲ ಇದು ಎಲ್ಲ ಒಳ್ಳೇದಿದು ಅಂತ. ಯಾಕೆ? ದೇವರೇ ಸೃಷ್ಟಿ ಮಾಡಿದ್ದಾನೆ. ನಾಸ್ತಿಕ ಹೇಳ್ತಾನೆ, ಅಯ್ಯೋ ಇಷ್ಟೊಂದು ಯುದ್ಧ, ಇಷ್ಟೊಂದು ಕಾಯಿಲೆ, ಕೊಳತು ಸಾಯ್ತಾ ಇದ್ದಾರೆ ಜನ. ಕ್ಯಾನ್ಸರ್ ಇದೆ, TB ಇದೆ, ಡಯಾಬಿಟೀಸ್ ಇದೆ, BP ಇದೆ. ಎಲ್ಲ ಹೇಗೆ? ಇದೆಲ್ಲ ಒಳ್ಳೇದಾಗುತ್ತೆ. ಮತ್ತೆ ಈ ಜಗತ್ತು ಕುರೂಪವಾಗಿದೆ. ಇದಕ್ಕಿಂತ ಕುರೂಪತೆ ಇನ್ನೆಲ್ಲಿರ್ಬೇಕು? ಅದೇ ನೀವು ಯಾರಾದ್ರೂ ಒಬ್ಬ ಜ್ಞಾನಿಯನ್ನು ಹೋಗಿ ಕೇಳಿ, ಅವನು ಹೇಳ್ತಾನೆ ಅಸ್ತಿತ್ವ ಒಂದೇ, ಈಶಾವಾಸ್ಯಮಿದಗಂ ಸರ್ವಂ. ಎರಡನೇ ಅಸ್ತಿತ್ವವೇ ಇಲ್ಲ ಇಲ್ಲಿ. ಆದ್ರಿಂದ ಇದು ಒಳ್ಳೆಯದು ಅಂತ ಹೇಳಲಿಕ್ಕೂ ಆಗೋದಿಲ್ಲ, ಇದನ್ನ ಕೆಟ್ಟದು ಅಂತ ಕೂಡ ಹೇಳಲಿಕ್ಕೂ ಆಗೋದಿಲ್ಲ. ಯಾಕೆ? ಒಳ್ಳೆಯದು ಕೆಟ್ಟದು ಅಂತ ಹೇಳಲಿಕ್ಕೆ ಇನ್ನೊಂದಿರ್ಬೇಕು. ಎಲ್ಲಿಂದ ಹೋಲಿಕೆ ಮಾಡ್ತೀರಿ ನೀವು? ಇದು ಒಳ್ಳೇದು, ಇದು ಕೆಟ್ಟದ್ದು, ಇದು ದೊಡ್ಡದು ಸಣ್ಣದು ಅಂತ ಹೇಳಲಿಕ್ಕೆ ಇನ್ನೊಂದು ಅಸ್ತಿತ್ವ ಅನ್ನೋದು ಇದ್ರೆ ಹೋಲಿಕೆ ಮಾಡ್ಬೋದಿತ್ತು. ಅಸ್ತಿತ್ವ ಇರೋದೇ ಒಂದು, ಇದೇ ವಿಸ್ತಾರವಾಗಿದೆ. ಯಾವ್ದ್ರಿಂದ ಅಳಿಯೋದು? ಆದ್ರಿಂದ ಪರಮಾತ್ಮನನ್ನ ಸುಂದರ ಅಂತ ಕರೆದ್ರೆ ತಪ್ಪಾಗ್ತದೆ. ಯಾಕಂದ್ರೆ ಯಾವ್ದ್ರ ಜೊತೆಗೆ ಅಳಿಯೋದು? ಯಾಕಂದ್ರೆ ಅವನನ್ನ ಹೊರತಾಗಿ ಜಗತ್ನಲ್ಲಿ ಇನ್ನೊಂದಿಲ್ಲ, ಅವನೇ ಇರೋದು. ಹಾಗಾಗಿ ಒಬ್ಬನೇ ಇರುವಾಗ ಅಲ್ಲಿ ಹೋಲಿಕೆ ಅಸಾಧ್ಯ. ಹೋಲಿಕೆ ಅನ್ನುವಂಥದ್ದು ಯಾವಾಗಲೂ ಕೂಡ ಎರಡರ ನಡುವೆ ಸಾಧ್ಯ. ಹೌದಾ? ಆದ್ರಿಂದ ಬುದ್ಧಿ ದ್ವಂದ್ವದಲ್ಲಿ, ದ್ವೈತದಲ್ಲಿ ಜೀವನವನ್ನು ಮಾಡ್ತದೆ. ಸತ್ಯ ಅದ್ವೈತವಾಗಿದೆ. ಬುದ್ಧಿಯ ಹೋಲಿಕೆಯನ್ನ ನಿಲ್ಲಿಸೋ ತನಕವೂ ಕೂಡ ಗುಲಾಬಿ ಹೂವನ್ನ ಕೇವಲ ನೋಡ್ಬೇಕು, ಸುಂದರ ಅಂತ ಹೇಳೋ ಹೋಗಿಲ್ಲ, ಅದನ್ನ ಅಸುಂದರ ಅಂತನೂ ಕೂಡ ಹೇಳೋ ಹಾಗಿಲ್ಲ. ಮತ್ತೆ ಏನಾದ್ರೂ ಹೇಳಿದ್ರೆ ಮತ್ತೊಂದ್ರ ಜೊತೆಗೆ ಅಳಿತಾ ಇದ್ದೀವಿ. ನಿನ್ನೆ ನೋಡಿದ ಗುಲಾಬಿ ಜೊತೆಗೆ ಇವತ್ತು ಹೋಲಿಕೆಯನ್ನ ಮಾಡ್ತಾ ಇದ್ದೀವಿ. ಇಲ್ಲ, ಅದು ನೆನ್ನೆ ತರ ಇಲ್ಲ. ಯಾವ್ದ್ರ ಜೊತೆಗೆ ಅಳಿತಾ ಇದೀವಿ ನಾವು? ಪಕ್ಕದ ಮನೆಯಲ್ಲಿ ನೆನ್ನೆ ಏನು ಗುಲಾಬಿ ಹೂ ಬಿಟ್ಟಿತ್ತಲ್ಲ, ಅದು ಚೆನ್ನಾಗಿತ್ತು, ಇವತ್ತು ಅಷ್ಟು ಚೆನ್ನಾಗಿಲ್ಲ. ಅರೆ, ಆ ಹೂವಿಗೂ ಈ ಹೂವಿಗೆ ಏನ್ ಸಂಬಂಧ? ಯಾಕೆ ಅಳಿಬೇಕು? ಹೋಲಿಸ್ಬೇಕೇನಕ್ಕೆ? ಗುಲಾಬಿಯನ್ನು ಸುಮ್ಮನೆ ನೋಡಿದ್ರೆ ಸಾಕು. ಮಧ್ಯದಲ್ಲಿ ಆ ಪದಗಳನ್ನ, ಶಬ್ದಗಳನ್ನ ತರುವ ಅವಶ್ಯಕತೆನೇ ಇಲ್ಲ, ಕಲ್ಪನೆಗಳನ್ನ ತರೋ ಅವಶ್ಯಕತೆ ಇಲ್ಲ. ಆ ಕಲ್ಪನೆಗಳನ್ನ ಬಿಟ್ಬಿಡಬೇಕು. ಆ ಮಧ್ಯದಲ್ಲಿ ಸಿದ್ಧಾಂತವನ್ನ ಏನು ನಾವು ತರ್ತೀವಿ, ಇದು ಹಾಗೆ, ಅದು ಹೀಗೆ, ಅದನ್ನು ಬಿಡಬೇಕು. ನೇರವಾಗಿ ನೋಡೋದನ್ನ ಮಾತ್ರ ಕಲಿಬೇಕು. ನೇರವಾಗಿ ನೋಡೋದ್ರಲ್ಲಿ ಏನಾದ್ರೂ ತೊಂದರೆ ಇದೆಯಾ? ಗಮನಿಸಿ, ನಮ್ಮ ಕಣ್ಣುಗಳಲ್ಲೇ ಶಬ್ದಗಳಿವೆ, ನಮಗೆ ಗೊತ್ತಾಗೋದಿಲ್ಲ. ನೋಡಿದ ಕೂಡಲೇ ಒಂದು ವ್ಯಾಖ್ಯಾನ ಶುರು, ನೋಡಿದ ಕೂಡಲೇ ಅದ್ರ ಬಗ್ಗೆ ಕಾಮೆಂಟ್ರಿ, ಕಿವಿಯಿಂದ ಕೇಳಿದ ಕೂಡಲೇ ಒಂದು ನಿರ್ಣಯ ಕೊಟ್ಬಿಡ್ತೀವಿ, ಒಂದೇ ಡಿಸಿಷನ್ ನಮ್ದೆ. ಇದು ಸರಿ, ಇದು ತಪ್ಪು, ಇದು ಹಾಗಿದೆ, ಇದು ಹೀಗಿದೆ. ಚರ್ಮದಿಂದ ಸ್ಪರ್ಶಿಸಿದ ಕೂಡಲೇ ಹೇಳ್ತೀವಿ, ಇಲ್ಲ ಇಲ್ಲ ಇಲ್ಲ, ಇದು ಹಾರ್ಡ್ ಇದೆ, ಇದು ಸಾಫ್ಟ್ ಇದೆ, ಇದು ಹಾಗಿದೆ, ಇದು ಹೀಗಿದೆ.
ಯಾವ ಮುಖವನ್ನ ನಾವು ಸುಂದರ ಅಂತ ಕರಿತೀವಿ, ಯಾವ್ದಾದ್ರು ಒಂದು ಲ್ಯಾಬಿಗೆ ಹೋಗಿ ವಿಜ್ಞಾನಿಯ ಸೂಕ್ಷ್ಮ ದರ್ಶಕದಿಂದ ಮೈಕ್ರೋಸ್ಕೋಪ್ ಇಂದ ಆ ಪ್ರೇಯಸಿಯ ಅಥವಾ ಪ್ರಿಯಕರನ ಮುಖವನ್ನ ನೋಡಿ ಅದನ್ನ ನೋಡಿದ್ರೆ ಭಯ ಆಗ್ಬಿಡುತ್ತೆ ನಮ್ಗೆ. ಯಾಕೆ? ಸೂಕ್ಷ್ಮ ದರ್ಶಕದಲ್ಲಿ ನೋಡಿದಾಗ ಮುಖ ಪರ್ವತಗಳ ಹಾಗೆ ಕಾಣಿಸ್ತದೆ. ಕಂದಕ, ಹಳ್ಳ, ಪರ್ವತಗಳ ಹಾಗೆ ಸಣ್ಣ 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 ರಂಧ್ರಗಳು, ಸಣ್ಣ ರಂಧ್ರಗಳೇ ದೊಡ್ಡ ದೊಡ್ಡ ಕಂದಕಗಳ ಹಾಗೆ ಕಾಣಿಸ್ತವೆ ನಮ್ಗೆ. ಸಣ್ಣ ಸಣ್ಣ ಮಡುವೆಗಳು ದೊಡ್ಡ ದೊಡ್ಡ ಪರ್ವತಗಳ ಹಾಗೆ ಗೋಚರವಾಗ್ತವೆ ಸೂಕ್ಷ್ಮದರ್ಶಕ ಯಂತ್ರದಿಂದ ನೋಡೋದ್ರಿಂದ. ನಮಗೆ ಭಯ ಆಗುತ್ತೆ ಅದನ್ನು ನೋಡಿದ್ರೆ. ಹಾಗಂತ ಹೇಳಿ ಸೂಕ್ಷ್ಮದರ್ಶಕ ಯಂತ್ರ ಏನಾದರೂ ಸುಳ್ಳು ಹೇಳ್ತಾ ಇದೆಯಾ? ಹಾಗಂತೇಳಿ ಸೂಕ್ಷ್ಮದರ್ಶಕ ಯಂತ್ರ ನಮ್ಮ ಪ್ರೇಯಸಿ ಅಥವಾ ಪ್ರಿಯಕರನ ವಿರೋಧಿ ಆಗಿದೆಯಾ? ಏನ್ ಶತ್ರು ಅದು? ಇಲ್ಲ. ಮತ್ತೆ ಸೂಕ್ಷ್ಮದರ್ಶಕ ಯಂತ್ರ ಅನ್ನುವಂಥದ್ದು ಮತ್ತೊಂದು ಹೆಂಗಸೂ ಅಲ್ಲ, ಅದು ಮತ್ತೊಬ್ಬರ ಜೊತೆಗೆ ಸ್ಪರ್ಧೆಯನ್ನು ಕೂಡ ಮಾಡ್ತಾ ಇಲ್ಲ. ಅಥವಾ ಸೂಕ್ಷ್ಮದರ್ಶಕ ಯಂತ್ರಕ್ಕೆ ಏನಾದರೂ ಜಲಸ್ಸು, ಅಸೂಯೆ ಹಾಗೇನಾದ್ರೂ ಇದೆಯಾ? ಇಲ್ಲ. ಬರಿಗಣ್ಣಿನಿಂದ ಏನು ನೋಡ್ತೀವಿ, ಸೂಕ್ಷ್ಮದರ್ಶಕದಿಂದ ಏನು ನೋಡ್ತೀವಿ, ಎರಡೂ ಸತ್ಯವೇ. ಬರಿಗಣ್ಣಿನಿಂದ ನೋಡಿದ್ದು ಸತ್ಯ ಆದರೆ ಸೂಕ್ಷ್ಮದರ್ಶಕದಿಂದ ನೋಡಿದ್ದು ಇನ್ನೂ ಹೆಚ್ಚು ಸತ್ಯ. ಯಾಕೆ? ಅದನ್ನು ಇನ್ನೂ ವಿಸ್ತಾರವಾಗಿ ನೋಡ್ತಾ ಇದೀವಿ ನಾವು. ಹಾಗಾದ್ರೆ ತೊಂದರೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಹೇಳಿ? ತೊಂದರೆ ಯಾವಾಗ ಶುರು ಆಗುತ್ತೆ ಅಂತಂದ್ರೆ ಬರಿಗಣ್ಣಿನಿಂದ ನೋಡಿದಾಗ. ನಾವು ಸುಂದರ ಅಂತ ವ್ಯಾಖ್ಯಾನ ಮಾಡ್ಕೊಂಡಿರ್ತೀವಿ. ಯಾವಾಗ ನಾವು ಸಂಕಷ್ಟಕ್ಕೆ ಸಿಲುಕ್ತೀವಿ, ಸೂಕ್ಷ್ಮದರ್ಶಕ ಯಂತ್ರ ಹೇಳ್ತಾ ಇದೆ ಸುಂದರವಾಗಿರೋದು ಇಲ್ಲಿ ಏನೂ ಇಲ್ಲವೇ ಇಲ್ಲ, ಎಲ್ಲವೂ ಕೂಡ ಕುರೂಪವಾಗೇ ಇದೆ. ಚರ್ಮವನ್ನು ನಾವು ಮೇಲ್ಗಡೆಯಿಂದ ನೋಡಿದೀವಿ, ತುಂಬಾ ಸುಂದರವಾಗಿದೆ. ಸ್ವಲ್ಪ ಒಳಗಡೆ ಹೋಗಿ ನೋಡಿ, ಆಸ್ಪತ್ರೆಗೆ ಹೋಗಿ ನೋಡಿ, ವೀಕ್ ಆಗಿರ್ತಕ್ಕಂಥ ರೋಗಿಗಳನ್ನ ನೋಡಿ, ಯಾರ ಮೂಳೆ, ಮಾಂಸ, ಮಜ್ಜೆ ಎಲ್ಲ ನಷ್ಟವಾಗಿದೆ, ಕೇವಲ ಮೂಳೆಗಳು ಮಾತ್ರ ಉಳ್ಕೊಂಡಿವೆಯೋ ಅದೇ ತರದ ಮೂಳೆಗಳೇ ಪ್ರತಿಯೊಬ್ಬರ ಒಳಗೂ ಕೂಡ ಇರೋದು. ಅಸ್ಥಿಪಂಜರವನ್ನು ನೋಡಿ, ಮೆಡಿಕಲ್ ಕಾಲೇಜಲ್ಲಿ ಇಟ್ಟಿರ್ತಾರಲ್ಲ, ಸ್ಕೂಲಲ್ಲೆಲ್ಲ ಇಟ್ಟಿರ್ತಾರೆ. ಅದೇ ತರದ ಅಸ್ಥಿಪಂಜರವೇ ಈ ಶರೀರದ ಒಳಗೂ ಇರೋದು. ನಾನು ಯಾರನ್ನ ಪ್ರೀತಿಸ್ತಾ ಇದ್ದೀನಿ ಅವಳಲ್ಲೂ ಅವನಲ್ಲೂ ಅದೇ ಇರೋದು. ಅಥವಾ ಯಾರನ್ನ ಬಹಳ ಪ್ರೇಮ ಮಾಡ್ತಾ ಇದೀವಿ ಅವ್ರನ್ನ ಎಕ್ಸ್ರೇ ಸ್ಕ್ರೀನ್ ಮುಂದೆ ನಿಲ್ಸಿ ಏನ್ ಕಾಣ್ತೀವಿ? ಅದೇ ಅಸ್ಥಿಪಂಜರವೇ ಕಾಣೋದು. ಅದನ್ನ ಚೆನ್ನಾಗಿದೆ ಅಂತ ಹೇಳೋಣ, ಕುರೂಪವಾಗಿದೆ ಅಂತ ಹೇಳೋಣ. ಯಾಕೆ? ಯಾರನ್ನ ನಾವು ಬರಿಗಣ್ಣಿನಿಂದ ನೋಡಿದಾಗ ಸುಂದರ ಅಂತ ಕರೆದಿದ್ದೀವೋ ಅದೇ. ಯಾರನ್ನ ನಾವು ಚಂದ್ರನಿಗೆ ಹೋಲಿಸ್ತಾ ಇದ್ದೇವೋ, ಯಾರ ಚರ್ಮವನ್ನ ಹೂಗಳಿಗೆ ನಾವು ಕಂಪೇರ್ ಮಾಡ್ತಾ ಇದ್ದೇವೋ, ಯಾರ ಮೈಯನ್ನ ಹೂವಿನ ಪಕಳೆಗಳಿಗೆ ಹೋಲಿಸ್ತಾ ಇದ್ದೇವೋ, ಎಕ್ಸ್ರೇ ಮುಂದೆ ನಿಲ್ಲಿಸಿದಾಗ ಎಕ್ಸ್ರೇ ಏನಾದ್ರು ಮೋಸ ಮಾಡ್ತಾ ಇದೆಯಾ ನಮ್ಗೆ? ಅಥವಾ ನಮ್ಮ ಅಂತಃಕರಣದ ಒಳಗಡೆ ಇರ್ತಕ್ಕಂಥ ಪ್ರೀತಿಯನ್ನ ನಾಶ ಮಾಡ್ತಾ ಇದೆಯಾ? ಇಲ್ಲ. ನಮ್ಮ ವ್ಯಾಖ್ಯಾನಕ್ಕೂ ಎಕ್ಸ್ರೇ ಯಂತ್ರಕ್ಕೂ ಯಾವ ಸಂಬಂಧನೇ ಇಲ್ಲ. ಹೊರಗಡೆ ಕಣ್ಣಿನಿಂದ ನಾವು ಏನನ್ನ ನೋಡ್ತಾ ಇದ್ದೇವೋ ಅದನ್ನೇ ಇನ್ನೂ ವಿಸ್ತಾರವಾಗಿ ಆಳವಾಗಿ ನೋಡ್ತಾ ಇದ್ದೀವಿ. ಆವಾಗ ನಿನ್ನೆಯ ಕಲ್ಪನೆ ಇವತ್ತು ಕಷ್ಟಕ್ಕೆ ಸಿಲುಕುತ್ತದೆ. ಯಾರು ಕಲ್ಪನೆಗಳನ್ನ ಮಾಡಿಕೊಳ್ತಾರೋ ಅವ್ರು ಯಾವಾಗಲೂ ಕೂಡ ಅಷ್ಟೇ ಸಂಕಷ್ಟಕ್ಕೆ ಈಡಾಗುತ್ತಾರೆ. ಯಾಕಂದ್ರೆ ಪ್ರತಿಯೊಂದು ಕ್ಷಣವೂ ಕೂಡ ನೋಡುವ ವಿಧಾನ ಬದಲಾಗುತ್ತಾ ಹೋಗ್ತದೆ. ಯಾಕೆ? ಜೀವನ ಬದಲಾಗುತ್ತೆ, ಕಲ್ಪನೆಗಳು ಬದಲಾಗೋದಿಲ್ಲ. ಕಲ್ಪನೆಗಳು ಜಡವಾಗಿ ಹಾಗೆ ಉಳ್ಕೊಳ್ತವೆ. ಹೀಗಾಗಿ ನಾವು ಇನ್ನೊಬ್ಬರನ್ನ ನೋಡೋದೇ ಇಲ್ಲ, ನಮ್ಮ ಕಲ್ಪನೆಯನ್ನೇ ನಮ್ಮ ಅಂತಃಕರಣದಲ್ಲಿ ಹೊತ್ಕೊಂಡು ಓಡಾಡ್ತಾ ಇರ್ತೀವಿ. ಕಲ್ಪನೆಗಳ ಬಲೆ ಕಣ್ಣಿನ ಮೇಲೆ ಇದ್ರೆ ಹೋಲಿಕೆ ಶುರು ಆಯಿತು. ಈ ಝೆನ್ ಗುರು ತನ್ನ ಶಿಷ್ಯನಿಗೆ ಹೇಳ್ತಾ ಇದ್ದಾನೆ, ನೀನೇನಾದ್ರೂ ಈ ಕೋಲನ ಚಿಕ್ಕ ಕೋಲು ಅಂತಂದ್ರೆ ಸತ್ಯವನ್ನು ವಿರೋಧ ಮಾಡ್ತಾ ಇದೀಯ. ಯಾಕಂದ್ರೆ ಸತ್ಯದಲ್ಲಿ ಚಿಕ್ಕದು ದೊಡ್ಡದು ಅನ್ನುವಂಥದ್ದಿಲ್ಲ. ಯಥಾರ್ಥದಲ್ಲಿ ವಸ್ತುಗಳು ಹೇಗಿವೆಯೋ ಹಾಗೆ. ಹೋಲಿಕೆಗೆ ಯಾವುದೇ ದಾರಿ ಅನ್ನುವಂಥದ್ದಿಲ್ಲ. ಹೋಲಿಕೆ
ಹೊರಗಡೆ ಬಾಹ್ಯವಾಗಿರ್ತಕ್ಕಂಥದ್ದು ಹೊರಗಡೆ ವಿಷಯ. ಕೋಲಿನ ಒಳಗಡೆ ಇರತಕ್ಕಂಥ ಚೇತನವೂ ಇಲ್ಲ. ಅಲ್ಲಿ ಚಿಕ್ಕ ಚೇತನ, ಇಲ್ಲಿ ದೊಡ್ಡ ಇಲ್ಲ. ನಾವು ಹೊರಗಿನವರು, ವಿದೇಶಿ, ಅದರಿಂದ ಹೊರಗಡೆಯಿಂದ ಅಳಿತಾ ಇದೀವಿ ನಾವು. ಇನ್ನೊಂದು ಕೋಲನ್ನ ಒಳಗೆ ತರ್ತೀವಿ, ಆವಾಗ ನಾವು ಹೇಳ್ತೀವಿ ಇದು ಚಿಕ್ಕದು. ಯಾವುದೋ ಒಂದು ದೊಡ್ಡ ಕೋಲನ್ನು ತಂದ್ವಿ, ಆವಾಗ ನಾವು ಹೇಳ್ತೀವಿ ಇದು ದೊಡ್ಡದು. ಇದು ಚಿಕ್ಕದು ದೊಡ್ಡದು ಅಂತ ಹೇಳೋ ಅವಶ್ಯಕತೆ ಏನಿದೆ? ಇನ್ನೂ ಚಿಕ್ಕ ಕೋಲ್ ಅಂತಂದ್ರೆ ಇದು ದೊಡ್ಡದಾಗುತ್ತೆ, ಇನ್ನೂ ದೊಡ್ಡ ಕೋಲ್ ತಂದ್ರೆ ಇದು ಚಿಕ್ಕದಾಗುತ್ತೆ. ಕೋಲು ಚಿಕ್ಕದು ದೊಡ್ಡದು ಆಗಿರ್ಲಿಕ್ಕೆ ಸಾಧ್ಯವೇ? ಹ್ಮ್ ಅಕ್ಬರ್ನ ದರ್ಬಾರ್ನಲ್ಲಿ ಯಾವ ಅಕ್ಬರ್ ಒಂದು ಗೆರೆ ಎಳೆದ, ಎಲ್ಲ ದರ್ಬಾರಿಗಳಿಗೆ ಹೇಳಿದ್ನಂತ ಅವನು, ಇದನ್ನ ಮುಟ್ಟದೆ ಇದನ್ನ ಚಿಕ್ಕದು ಮಾಡಿ. ಎಲ್ಲರೂ ತುಂಬಾ ತೊಂದರೆಗೊಳಗಾದ್ರು. ಯಾಕಂದ್ರೆ ಅವ್ರಿಗೆ ಬುದ್ಧಿಯ ಒಂದು ಚಿಕ್ಕ ನಿಯಮ ಅವ್ರಿಗೆ ಗೊತ್ತಿರಲಿಲ್ಲ. ಬುದ್ಧಿವಂತರಾಗಿದ್ರು, ಆದ್ರೂ ಬುದ್ಧಿಯ ಆ ಸಣ್ಣ ನಿಯಮ. ಬೀರ್ಬಲ್ ಎದ್ದು ಬಂದ, ಆ ಗೆರೆಯ ಪಕ್ಕದಲ್ಲಿ ಒಂದು ದೊಡ್ಡ ಗೆರೆಯನ್ನು ಎಳೆದ. ಆ ಗೆರೆಯನ್ನು ಮುಟ್ಲೇ ಇಲ್ಲ. ಗೆರೆಯನ್ನ ಮುಟ್ಟದೆಯೇ ಆ ಗೆರೆ ಚಿಕ್ಕದಾಯ್ತು. ಹೋಲಿಕೆಯಲ್ಲಿ ಚಿಕ್ಕದಾಗಿದ್ದಷ್ಟೇ ಗೆರೆಯನ್ನ ಯಾರು ನೋಡ್ತಾ ಇರ್ಲಿಲ್ಲ. ತಮ್ಮ ತಮ್ಮ ಹೋಲಿಕೆಯನ್ನ ಅವರು ನೋಡ್ತಾ ಇದ್ರು. ಇದೇ ಗೆರೆಯನ್ನ ಅವನು ಬೇಕಂದ್ರೆ ದೊಡ್ಡದು ಮಾಡಬಹುದಿತ್ತು. ಯಾಕೆ? ಇದ್ರ ಪಕ್ಕದಲ್ಲಿ ಒಂದು ಚಿಕ್ಕ ಗೆರೆಯನ್ನು ಎಳೆದಿದ್ರೆ ಆಯ್ತು. ನಮ್ಮ ಇಡೀ ಬುದ್ಧಿ ಕೇವಲ ಈ ಹೋಲಿಕೆಯಲ್ಲಿ ಜೀವನವನ್ನ ಮಾಡ್ತಾ ಇದೆ. ಅದರಿಂದ ನಾವು ಗಮನಿಸ್ಬೇಕು. ನಾವು ಯಾವಾಗ್ಲೂ ಕೂಡ ನಮಗಿಂತ ಚಿಕ್ಕದಾದಂತಹ ಮನುಷ್ಯರನ್ನು ಹುಡುಕ್ತೀವಿ. ನಮ್ಮ ಸುತ್ತಮುತ್ತ ನಮಗಿಂತಲೂ ಕೂಡ ಚಿಕ್ಕವರಾಗಿರ್ಬೇಕು, ನಮಗಿಂತಲೂ ಬುದ್ಧಿ ಕಮ್ಮಿ ಇರಬೇಕು, ನಮಗಿಂತಲೂ ವಿದ್ಯೆ ಕಮ್ಮಿ ಇರಬೇಕು ಅಂಥವ್ರನ್ನ ಸೇರಿಸ್ಕೊಳ್ತೀವಿ. ಯಾಕೆ? ಯಾಕೆಂದ್ರೆ ಅವ್ರ ಮುಂದೆ ನಾವು ಯಾವಾಗ್ಲೂ ದೊಡ್ಡವರಾಗಿರ್ತೀವಿ. ಅವ್ರ ಮುಂದೆ ನಮ್ಗೆ ಯಾವಾಗ್ಲೂ ಒಂಥರ ಸುಖ ಸಿಗುತ್ತೆ. ಯಾಕಂದ್ರೆ ಮನುಷ್ಯ ತನಗಿಂತ ದೊಡ್ಡವರ ಬಳಿ ಹೋಗ್ಲಿಕ್ಕೆ ಹೆದರ್ತಾನೆ. ಒಂಟೆ ಕೂಡ ಹಿಮಾಲಯಕ್ಕೆ ಹೋಗ್ಲಿಕ್ಕೆ ಭಯ. ಒಂಟೆ ಕತ್ತೆ ಕುದುರೆಗಳ ಜೊತೆಗಿರ್ಲಿಕ್ಕೆ ಇಷ್ಟಪಡುತ್ತಂತೆ. ಯಾಕೆ? ಒಂದು ಹೆಮ್ಮೆಯಿಂದ ನಡೆಯುತ್ತೆ, ನಾನೇ ದೊಡ್ಡವ. ಯಾಕೆ? ಸಣ್ಣ ಗೆರೆಗಳು ಸುತ್ತಲೂ ಓಡಾಡ್ತಾ ಇರ್ತವೆ. ಸ್ವಲ್ಪ ಗಮನಿಸಿ ನೀವು, ಎಂತಹ ಜನರ ಸಾಂಗತ್ಯವನ್ನ ನಾವು ಹುಡುಕ್ತೀವಿ. ಅವರು ಯಾವಾಗಲೂ ಕೂಡ ನಮಗಿಂತ ಚಿಕ್ಕವರಿರ್ತಾರೆ. ಚಾರಿತ್ರ್ಯದಲ್ಲಿ, ಬುದ್ಧಿಯಲ್ಲಿ, ನಡವಳಿಕೆಯಲ್ಲಿ, ಸೌಂದರ್ಯದಲ್ಲಿ ನಮಗಿಂತಲೂ ಚಿಕ್ಕವರಾಗಿರ್ತಾರೋ. ಅವ್ರ ನಡುವೆ ನಾವು ದೊಡ್ಡ ಗೆರೆಯಾಗಿ ಮಜಾ ಮಾಡ್ತಾ ಇರ್ತೀವಿ. ಅಹಂಕಾರ ಕೂಡ ಬೀರ್ಬಲ್ ಏನು ಮಾಡ್ದ ಅದನ್ನೇ ಮಾಡುತ್ತೆ. ಯಾಕಂದ್ರೆ ಅಹಂಕಾರ ಬುದ್ಧಿಯನ್ನ ಬಳಸಿಕೊಳ್ಳುತ್ತದೆ. ಆದ್ದರಿಂದ ನಮಗೇನಾದ್ರೂ ನಮಗಿಂತ ದೊಡ್ಡವ್ರೇನಾದ್ರೂ ಸಿಕ್ಕರೆ ಅನಾಹುತ ಆಗ್ಬಿಡುತ್ತೆ. ನಮಗಿಂತ ದೊಡ್ಡವ್ರು ಏನಾದ್ರು ನಮ್ಗೆ ಸಿಕ್ಕರೆ ಅವರನ್ನ ನಾವು ದೊಡ್ಡವರು ಅಂತ ಒಪ್ಕೊಳ್ಳಿಕ್ಕೆ ನಾವು ರೆಡಿ ಇರೋದಿಲ್ಲ. ಏನಾದ್ರೂ ಉಪಾಯವನ್ನ ಹುಡುಕಿ ಅವರನ್ನ ಚಿಕ್ಕವರನ್ನೇ ಮಾಡುವ ಉದ್ದೇಶವನ್ನ ಹೊಂದಿರ್ತೀವಿ. ಆ ಮನುಷ್ಯ ಚಾರಿತ್ರ್ಯದಲ್ಲಿ ನಮಗಿಂತ ದೊಡ್ಡವನಾಗಿದ್ದಾನೆ. ಹೇಗಾದ್ರೂ ಮಾಡಿ ಅವನ್ನ ಸಣ್ಣವನು ಮಾಡಬೇಕು. ಸಣ್ಣವನನ್ನು ಮಾಡ್ಲಿಕ್ಕೆ ಆಗಲಿಲ್ಲ, ಏನಂತೀವಿ? ಇಲ್ಲಪ್ಪ, ಸರಿ ಇಲ್ಲ ಅವನ ಚಾರಿತ್ರ್ಯ ಸರಿ ಇಲ್ಲ. ಅವನಿಗೆ ಬುದ್ಧಿ ಏನಿದೆ? ಬುದ್ಧಿ ಏನು ಇಲ್ವೇ ಇಲ್ಲ ಅವನಿಗೆ. ಹೇಗಾದ್ರೂ ಮಾಡಿ ಏನೋ ಒಂದು ಕಾರಣವನ್ನು ಹುಡುಕಿ, ಏನೋ ಒಂದು ತರ್ಕವನ್ನು ಹುಡುಕಿ ಅವನನ್ನ ಸಣ್ಣವನನ್ನಾಗಿ ಮಾಡ್ತೀವಿ. ಒಂದ್ಸರಿ ಒಬ್ಬ ಮಿತ್ರ ಹೇಳಿದ ಇನ್ನೊಬ್ಬ ಮಿತ್ರನಿಗೆ, ನಮ್ಮ ಊರಲ್ಲಿ ಒಬ್ಬೊಂದು ಹುಡುಗ ಇದ್ದಾನೆ, ಬಹಳ ಸುಂದರವಾಗಿ ಕೊಳಲು ವಾದನವನ್ನ ಮಾಡ್ತಾನೆ, ಬಹಳ ಅದ್ಭುತ. ಆ ತರ ಕೊಳಲು ನುಡಿಸಿದವ್ರನ್ನೇ ನಾನು ನೋಡಿಲ್ಲ. ನಂಗೂ ಗೊತ್ತಿದೆ ಅವನು
ಅವನು ಬರೀ ಕಳ್ಳ, ಅವನು ಮೋಸಗಾರ. ಅವನು ಗಮನಿಸಿ, ಕೊಳಲ ನುಡಿಸೋದಕ್ಕೂ ಕಳ್ಳತನ ಮಾಡೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಅಥವಾ ಪ್ರಾಮಾಣಿಕವಾಗಿದ್ರೆ ಕೊಳಲನ್ನ ಚೆನ್ನಾಗಿ ನುಡಿಸ್ತಾರೆ ಅಂತದ್ದು ಏನಾದ್ರೂ ಇದೆಯಾ? ರೂಲ್ ಇದೆಯಾ? ಯಾರಾದ್ರೂ ಹೇಳಿದ್ದಾರೆ? ಇಲ್ಲ, ಯಾವುದು ಸಂಬಂಧವೇ ಇಲ್ಲ ಅಲ್ಲಿ. ಆದರೆ ಯಾರಾದ್ರೂ ಒಂದು ಕೊಳಲನ್ನ ಚೆನ್ನಾಗಿ ನುಡಿಸ್ತಾರೆ ಅಂತಂದ್ರೆ ನಮ್ಮ ಅಹಂಕಾರಕ್ಕೆ ಪೆಟ್ಟು ಬೀಳ್ತದೆ. ತಕ್ಷಣನೇ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಾಲು ಎಳೆಯುವ ಪ್ರಯತ್ನವನ್ನು ಮಾಡ್ತೀವಿ. ಅವನು ಮೋಸ, ಕಳ್ಳತನ, ಅವನು ವಂಚನೆ ಅಂತವನ್ ಕಳ್ಳ ನುಡಿಸ್ತಾನ. ಅವನೆಂತ ಕೊಳಲು ನುಡಿಸೋದು? ಒಬ್ಬ ವ್ಯಕ್ತಿ ಒಬ್ಬ ಸಂತನ ಬಳಿ ಹೋಗಿ ಹೇಳ್ತಾನೆ, ನಮ್ಮ ಊರಲ್ಲಿ ಒಬ್ಬ ಇದ್ದಾನೆ ಸರ್, ಬಹಳ ಮೋಸ, ಕಳ್ಳ. ಸಂತಂದ, ಏಯ್ ಸುಳ್ಳು, ನಂಬೇಡ ಇದನ್ನ. ಅವನು ಕಳ್ಳ ಇರ್ಬೋದು, ಮೋಸ ಇರ್ಬೋದು, ಆದ್ರೆ ಅವನು ಒಳ್ಳೆ ಅದ್ಭುತನಾದಂತ ಕೊಳಲು ವಾದಕ. ಒಂದೇ ಮಾತು, ಅವನ ಗೆರೆಯ ಕೆಳಗಡೆ ಇವನೊಂದು ದೊಡ್ಡ ಗೆರೆಯನ್ನು ಎಳೆದ. ಅವನನ್ನ ಚಿಕ್ಕವನನ್ನಾಗಿ ಮಾಡ್ಲಿಕ್ಕೆ ಸಣ್ಣ ಗೆರೆಯ ಕೆಳಗೆ ದೊಡ್ಡ ಗೆರೆಯನ್ನು ಎಳೆಯುವಂಥದ್ದು. ಅವನನ್ನ ದೊಡ್ಡವನನ್ನಾಗಿ ಮಾಡ್ಲಿಕ್ಕೆ ಅವನು ಸಣ್ಣ ಗೆರೆ ಎಳೆದ್ರೆ ಸಾಕು. ನಾವು ಯಾವಾಗಲೂ ಕೂಡ ಅಷ್ಟೇ, ಮತ್ತೊಬ್ಬರನ್ನ ಸಾಧ್ಯವಾದಷ್ಟು ಚಿಕ್ಕವರನ್ನಾಗೆ ಮಾಡುವುದರಲ್ಲಿ ಕಾತುರರಾಗಿದ್ದೀವಿ. ಯಾಕೆ? ನಮ್ಮ ಅಹಂಕಾರವನ್ನ ಹೆಚ್ಚು ಮಾಡ್ತಾ ಹೋಗಬೇಕು. ಇನ್ನೊಬ್ಬ ವ್ಯಕ್ತಿಯನ್ನ ದೊಡ್ಡವರನ್ನಾಗಿ ಮಾಡಿದಷ್ಟು ನಮ್ಮಲ್ಲಿ ವಿನಮ್ರತೆ ಅನ್ನೋದು ಹೆಚ್ಚಾಗ್ತದೆ. ಆದ್ರಿಂದ ನೀವು ಸಣ್ಣ ಗೆರೆ ಎಳಿತಿರೋ, ದೊಡ್ಡ ಗೆರೆ ಎಳಿತಿರೋ, ಹೋಲಿಕೆಯನ್ನ ಮಾಡ್ತಾ ಇದ್ದೀವಿ. ಹೋಲಿಕೆಯನ್ನ ಬಿಡಿ. ಒಬ್ಬ ವ್ಯಕ್ತಿ ಆಗ್ತಾನೆ ಕಳ್ಳ, ಅಷ್ಟು ಸುಂದರ ಕೊಳಲುಗಾರ ಹೇಗಾಗ್ತಾನೆ? ಇನ್ನೊಬ್ಬ ಅಂತಾನೆ ಕಳ್ಳನಾಗಿದ್ರು ಇಷ್ಟು ಸುಂದರವಾಗಿ ಕೊಳಲು ನುಡಿಸ್ತಾನೆ. ಗಮನಿಸಿ, ಕೊಳಲು ನುಡಿಸೋದಕ್ಕೂ ಕಳ್ಳತನಕ್ಕೂ ಸಂಬಂಧವೇ ಇಲ್ಲ. ಕಳ್ಳನಾಗಿದ್ರು ಕೊಳಲ ನುಡಿಸುವುದಕ್ಕೆ ಅದು ಅಡ್ಡಿತನವನ್ನು ಉಂಟು ಮಾಡೋದೇ ಇಲ್ಲ. ಯಾಕೆ? ಎರಡೂ ಆಯಾಮಗಳು ಸಂಪೂರ್ಣವಾಗಿ ಬೇರೆ ಬೇರೆ ಆಗಿವೆ. ಇಲ್ಲಿ ಕೆಟ್ಟ ಜನ, ಇಲ್ಲಿ ಸಜ್ಜನ, ದುರ್ಜನ, ಏನು ಒಬ್ಬೊಬ್ಬರದು ಒಂದೊಂದು ರೀತಿಯ ಭ್ರಮೆ ಅಷ್ಟೇ. ಆದ್ರೆ ಇಬ್ಬರದು ಒಂದೇ ತರದ ಭ್ರಮೆ. ಅದೇನಂದ್ರೆ ಇಬ್ಬರು ಕೂಡ ಹೋಲಿಕೆಯನ್ನೇ ಮಾಡ್ತಾ ಇದ್ದಾರೆ. ಯಾರು ಮಹಾತ್ಮ, ಯಾರು ಗುರು, ಯಾರು ಸಂತ, ಯಾವ ವ್ಯಕ್ತಿ ಹೋಲಿಕೆಯನ್ನ ಬಿಟ್ಟಿದಾನೋ, ಸತ್ಯ ತತ್ವವನ್ನ ಇದ್ದದನ್ನ ಇದ್ದ ಹಾಗೆ ಸ್ವೀಕರಿಸಲಿಕ್ಕೆ ತಯಾರಿದಾನೋ, ಯಾವುದೇ ತಥ್ಯವನ್ನ ಒಳಗೆ ತರದೆ, ಯಾವುದೇ ಗೆರೆಯನ್ನ ಎಳೆಯದೆ. ಅಕ್ಬರ್ನ ಆಸ್ಥಾನದಲ್ಲಿ ಬುದ್ಧಿವಂತ ಜನ ಇದ್ರು. ಅದನ್ನ ಅಳಿಸದೆಯೇ ಗೆರೆಯನ್ನ ಹೇಗೆ ಚಿಕ್ಕದು ಮಾಡೋದು, ತುಂಬಾ ಜನ ಪ್ರಯತ್ನ ಮಾಡಿದ್ರು. ಆದ್ರೆ ಅವ್ರಿಗೆ ಸಾಧ್ಯ ಆಗ್ಲಿಲ್ಲ. ಯಾಕೆ? ಅವರೆಲ್ಲ ಸಾಂಪ್ರದಾಯಿಕ ಬುದ್ಧಿವಂತರಾಗಿದ್ರು. ಬೀರ್ಬಲ್ ಕೂಡ ಬುದ್ಧಿವಂತನೇ, ಆದ್ರೆ ಅವನು ಅತ್ಯಂತ ವ್ಯಾಲ್ಯೂ ಬೇಸ್ಡ್, ಮೌಲಿಕವಾದಂತ ಬುದ್ಧಿವಂತನಾಗಿದ್ದ. ಸ್ವಲ್ಪ ಕ್ರಾಂತಿಕಾರಿಯಾಗಿದ್ದ ಅವನು. ಅವನೊಂದು ಹೊಸ ಉಪಾಯವನ್ನು ಹುಡುಕಿದ. ಉಳಿದವರು ರೂಢಿಗತವಾಗಿರ್ತಕ್ಕಂಥ ಉಪಾಯವನ್ನೇ ಮಾಡ್ತಾ ಇದ್ರು. ಇವನು ಸ್ವಲ್ಪ ದಾರಿ ತಪ್ಪಿ ನಡೆದ. ಇಬ್ರು ಒಂದೇ ರೀತಿಯಾಗಿದ್ದದ್ದು, ಯಾವುದೇ ಬೇರೆ ರೀತಿಯ ಭೇದ ಅನ್ನೋಂಥದ್ದು ಇಬ್ಬರಲ್ಲೂ ಇರಲಿಲ್ಲ. ಯಾಕಂದ್ರೆ ಇಬ್ಬರ ದೃಷ್ಟಿಕೋನ ಹೋಲಿಕೆಯ ಮೇಲೆ ಇತ್ತು. ಒಂದು ವೇಳೆ ಈ ಝನ್ ಮಾಸ್ಟರ್ ಏನಾದ್ರು ಅಕ್ಬರ್ನ ದರ್ಬಾರ್ನಲ್ಲಿ ಇದ್ದಿದ್ರೆ ಅವ ಹೇಳ್ತಾ ಇದ್ದ, ಗೆರೆಯನ್ನ ಚಿಕ್ಕದಾಗಿಸ್ಲಿಕ್ಕೂ ಸಾಧ್ಯ ಇಲ್ಲ, ಗೆರೆಯನ್ನ ದೊಡ್ಡದಾಗಿಸ್ಲಿಕ್ಕೂ ಸಾಧ್ಯ ಇಲ್ಲ.
ಯಾಕಂದ್ರೆ ಗೆರೆ ಹೇಗಿದೆ ಹಾಗೆ ಇದೆ. ಅದು ಸಣ್ಣದು ಅಲ್ಲ, ಅದು ದೊಡ್ಡದು ಅಲ್ಲ. ಹೋಲಿಕೆ ಮಾತ್ರ ಸಣ್ಣದು ದೊಡ್ಡದು ಅನ್ನುವಂಥದ್ದು. ಹೊರಗಡೆ ಇರ್ತಕ್ಕಂಥ ಹೋಲಿಕೆಯನ್ನ ಒಳಗಡೆ ಏನಕ್ಕೆ ತರಬೇಕು? ಒಳಗಡೆಗೆ ಸತ್ಯ ತತ್ವವಿದೆ. ಆದ್ರಿಂದಲೇ ಅವನು ಕಥೆಯಲ್ಲಿ ಹೇಳಿದ್ದು, ಇದನ್ನ ಚಿಕ್ಕದು ಅಂದ್ರೆ ನೀವು ಸತ್ಯವನ್ನ ವಿರೋಧ ಮಾಡ್ತೀರಿ. ಇದನ್ನ ದೊಡ್ಡದು ಅಂದ್ರೆ ನಿಜವಾದ ತಥ್ಯವನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದರಿಂದ ವಂಚಿತರಾಗುತ್ತೀರಿ. ಗೊಂದಲ ಅನ್ನಿಸೋದು ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತದೆ. ಆದ್ರಿಂದ ವಾಸ್ತವ ಸಂಗತಿಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸತ್ಯದ ಅರ್ಥ ಅಂತಂದ್ರೆ ವಸ್ತು ತನ್ನಷ್ಟಕ್ಕ ತಾನೇ ಸ್ವತಃ ಹೇಗಿದೆಯೋ ಹಾಗೆ ಇದೆ. ಎಷ್ಟು ಬೇಕಾದಷ್ಟು ವಸ್ತುಗಳಿರ್ಲಿ, ಅವುಗಳ ನಡುವೆ ಆ ವಸ್ತು ಹೇಗಿದೆ ಹಾಗೆ ಇದೆ. ಅದು ಬದಲಾಗಿಲ್ಲ, ಬದಲಾಗೋದು ಕೂಡ ಇಲ್ಲ. ಯಾವಾಗ ನಾವು ಇನ್ನೊಂದು ವಸ್ತುವಿನ ಜೊತೆಗೆ ಹೋಲಿಕೆಯನ್ನು ಶುರು ಮಾಡಿದೆವೋ ಸಮಸ್ಯೆ ಶುರು ಆಗುತ್ತೆ. ಯಾಕಂದ್ರೆ ಸತ್ಯದಲ್ಲಿ ಹೋಲಿಕೆ ಅನ್ನುವಂಥದ್ದಿಲ್ಲ. ಸತ್ಯದಲ್ಲಿ ಹೋಲಿಕೆ ಅನ್ನುವಂಥದ್ದು ಬರೋದೇ ಇಲ್ಲ. ಒಂದು ವೇಳೆ ಗುರು ತನ್ನ ಕೋಲನ್ನೆತ್ತಿ ಇದು ಸಣ್ಣದು ಅಂತ ಮೊದಲೇ ಹೇಳ್ಬಿಟ್ಟಿದ್ದಿದ್ರೆ ಶಿಷ್ಯ ಸರಿ ಅಂತಿದ್ದ, ಮುಗಿದೋಗ್ಬಿಡ್ತಿತ್ತು. ಎಲ್ಲರೂ ಅವತ್ತಿಂದ ಅದನ್ನ ಸಣ್ಣ ಕೋಲು ಅಂತಾನೆ ಕರಿತಿದ್ರು. ಸತ್ಯ ತತ್ವವನ್ನ ನಿರಾಕರಿಸಿದ ಹಾಗಾಗುತ್ತೆ. ನಾವಿದನ್ನ ಬರೀ ಕೋಲು ಅಂತ ಕರಿತೇವೆ, ಸಣ್ಣ ಕೋಲು ಅಂತ ಕರೆಯೋದಿಲ್ಲ, ಶಿಷ್ಯ ಹೇಳ್ಬೋದಿತ್ತು. ಆದ್ರೆ ಗುರು ಹೇಳ್ತಾ ಇದ್ದಾನೆ, ನೀನ್ ಇದನ್ನ ಸಣ್ಣ ಕೋಲು ಅಂತ ಹೇಳದಿದ್ರೂ ಸಹ ನಿನ್ನಿಂದ ತಪ್ಪಾಗ್ತದೆ. ಯಾಕೆ? ಇದು ಸಣ್ಣದಾಗಿದೆ. ಇತರ ಕೋಲುಗಳ ನಡುವೆ ಇಟ್ರೆ ಅಲ್ಲೊಂದು ಸಂಬಂಧ ಇದೆ. ಅದು ಒಂದೇ ಆಗಿದ್ರೆ, ಅದು ಒಂಟಿ ಆಗಿದ್ರೆ ನಾವು ಏನಾದ್ರೂ ಹೇಳಲಿ ಬಿಡ್ಲಿ, ಈ ಜಗತ್ತಿನಲ್ಲಿ ಯಾವ ವಸ್ತು ಕೂಡ ಒಂಟಿ ಆಗಿಲ್ಲ. ಅದು ಯಾವಾಗ್ಲೂ ಕೂಡ ಇತರ ವಸ್ತುಗಳ ಜೊತೆಗೆ ಬೆಸ್ತುಕೊಂಡಿದೆ. ಎಲ್ಲ ವಸ್ತುಗಳು ಉಳಿದ ವಸ್ತುಗಳೊಂದಿಗೆ ಪರಸ್ಪರ ಸಂಬಂಧವನ್ನು ಹೊಂದಿಕೊಂಡಿವೆ. ಅದೊಂಥರ ಇಂಟರ್ ರಿಲೇಶನ್ಶಿಪ್. ಹುಲ್ಲು ಚಿಕ್ಕದಾಗಿದೆ, ಆಲದ ಮರ ಅಥವಾ ಅರಳಿ ಮರ ದೊಡ್ಡದಾಗಿದೆ. ಯಾರಾದ್ರೂ ಹೇಳಿ, ಅಥವಾ ಹೇಳದೇ ಇರಲಿ, ಅದ್ರ ಏನಾದ್ರೂ ವ್ಯತ್ಯಾಸ ಆಗುತ್ತಾ? ಅಥವಾ ಹುಲ್ಲಿನಲ್ಲಿ ಏನಾದ್ರು ವ್ಯತ್ಯಾಸ ಆಗುತ್ತಾ? ಅಥವಾ ಅರಳಿ ಮರದಲ್ಲಿ ಏನಾದ್ರು ವ್ಯತ್ಯಾಸ ಆಗುತ್ತೆ? ಅರಳಿ ಮರ ದೊಡ್ಡದಾಗೇ ಇರುತ್ತೆ, ಹುಲ್ಲು ಚಿಕ್ಕದಾಗೇ ಇರುತ್ತೆ. ಯಾರು ಹೇಳಲಿ ಬಿಡ್ಲಿ, ಈ ಪ್ರಪಂಚದಲ್ಲಿ ಮನುಷ್ಯ ಅಂತಕ್ಕಂಥವನೇ ಇಲ್ಲದಿದ್ರೂ ಕೂಡ ಆಲದ ಮರ ದೊಡ್ಡದಾಗೇ ಇದೆ. ಅದು ಹೇಗಿದೆ ಹಾಗೆ ಇರುತ್ತೆ. ಹುಲ್ಲು ಇವಾಗ ಹೆಂಗೆ ಚಿಕ್ಕದಾಗಿದೆ ಅದು ಹಾಗೆ ಇರುತ್ತೆ. ಅದೇನು ಆಲದ ಮರ ತರ ಏನು ಬೆಳೆದು ನಿಂತ್ಕೊಳ್ಳೋದಿಲ್ಲ. ಆದ್ರೆ ಆಲದ ಮರ ಮತ್ತು ಹುಲ್ಲು ಒಂಟಿಯಾಗಿಲ್ಲ, ಒಂದಕ್ಕೊಂದು ಸಂಬಂಧಿದ್ವೇ. ಇದು ಬರೀ ಹೇಳೋ ವಿಷಯ ಅಲ್ಲ, ಇದೇ ನಿಜವಾದ ತಥ್ಯ. ಎಲ್ಲ ಒಟ್ಟಿಗೆ ಇವೆ ಅವು. ಎಲ್ಲ ವಸ್ತುಗಳ ನಡುವೆ ಒಂದು ಪರಸ್ಪರ ಒಂದು ಸಂಬಂಧ ಇದೆ. ಸತ್ಯ. ಯಾವ ವ್ಯಕ್ತಿ ತನ್ನನ್ನ ತಾನು ತಿಳ್ಕೊಳ್ಬೇಕು, ತನ್ನ ಒಳಗಡೆಗೆ ಇಳಿಬೇಕಾಗ್ತದೆ. ಮತ್ತೊಂದು ವಸ್ತು, ಮತ್ತೊಂದು ವಿಷಯ, ಮತ್ತೊಂದು ಸ್ವಭಾವದಲ್ಲಿ ಇಳಿಯೋದಲ್ಲ. ಜರ್ಮನಿಯಲ್ಲಿ ಬಹಳ ದೊಡ್ಡ ಒಬ್ಬ ದಾರ್ಶನಿಕನಿದ್ದ.
ಅವನು ಹೇಳೋನು ವಸ್ತುಗಳು ತನ್ನಷ್ಟಕ್ಕೆ ಹೇಗಿದೆಯೋ ಅದು ಹಾಗೆ ಇದೆ. ಇಮಾನ್ಯಲ್ ಕಾಂಟ್ ಅಂತ ಹೇಳಿ ಬಹಳ ದೊಡ್ಡ ವಿಜ್ಞಾನಿ. ವಸ್ತು ತನ್ನಲ್ಲಿ ತಾನು ಸ್ವತಃ ಹೇಗಿದೆಯೋ ಅದನ್ನ ಹಾಗೆ ಇದೆ, ಅದನ್ನ ಹಾಗೆ ತಿಳ್ಕೊಳ್ಬೇಕು. ಅದನ್ನ ಹಾಗೆ ತಿಳ್ಕೊಳ್ಳಿಕ್ಕಿರ್ತಕ್ಕಂಥ ಮಾರ್ಗ ಯಾವ್ದಪ್ಪ ಅಂತಂದ್ರೆ, ಆ ವಸ್ತುಗಳ ಜೊತೆಗೆ ಯಾವ ರೀತಿಯ ಸಂಬಂಧವನ್ನು ಹೊಂದಿದೆ ಅನ್ನುವಂಥದ್ದನ್ನ ಮೊದಲು ತಿಳ್ಕೊಳ್ಬೇಕು. ಅದನ್ನು ತಿಳಿಲಿಕ್ಕೆ ನಮ್ಮ ಹತ್ರ ಬೇರೆ ಮಾರ್ಗವೇ ಇಲ್ಲ. ಇಲ್ಲ ಇಲ್ಲ, ವಸ್ತು ಹೇಗಿದೆ ಅದನ್ನ ಹಾಗೆ ನಾನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ, ಹಂಗೆ ತಿಳ್ಕೊಳ್ಳಿಕ್ಕೆ ಆಗೋಲ್ಲ. ಆ ವಸ್ತುವಿನ ಒಳಗಡೆಗೆ ಪ್ರವೇಶ ಮಾಡೋದು ಹೇಗೆ? ಯಾಕೆ ನಾವು ಯಾವಾಗ್ಲೂ ಹೊರಗಡೆಗಿರ್ತೀವಿ. ಹೌದಾ? ಬೆಲ್ಲ ಸಿಹಿಯಾಗಿದೆ ಅಂತ ಹೇಳ್ತೀವಿ, ಅದರ ಅರ್ಥ ಏನು? ಬೆಲ್ಲ ತನ್ನಷ್ಟಕ್ಕೆ ತಾನೇ ಸಿಹಿಯಾಗಿದೆಯೋ ಅಥವಾ ನಿನಗೆ ಸಿಹಿ ಅನ್ನಿಸ್ತಾ ಇದೆಯೋ? ಬೆಲ್ಲ ತನ್ನ ಸ್ವಂತ ರೂಪದಲ್ಲಿ ಹೇಗಿದೆ ಅದನ್ನು ತಿಳಿಯೋದು ಬಹಳ ಕಷ್ಟ. ಎಲ್ಲಿ ತನಕ ನಾವು ಅದನ್ನ ಸವಿಯೋದಿಲ್ಲ ಅಲ್ಲಿ ತನಕ ಹೆಂಗ್ ಗೊತ್ತಾಗತ್ತೆ? ನಾನು ಅದನ್ನ ಸವಿದ ತಕ್ಷಣ ನಾನು ಅದರ ಜೊತೆಗೆ ಯಾವ ತರ ಸಂಬಂಧದೊಳಗಡೆಗೆ ಬಂದಿದ್ದೀನಿ? ನಮಗನ್ಸುತ್ತೆ ಬೆಲ್ಲ ಸಿಹಿ ಅನಿಸುತ್ತೆ, ಆದ್ರಿಂದ ಬೆಲ್ಲ ಸಿಹಿ ಆಗಿದೆ. ಕಾಯಿಲೆ ಆಗಿದೆ, ಕಾಯಿಲೆಯಿಂದ ಎದ್ದಿದ್ದೀವಿ, ಬಾಯಿ ರುಚಿನೇ ಇಲ್ಲ, ಬಾಯಿ ರುಚಿ ಎಲ್ಲ ಕಹಿ ಆಗಿದೆ. ಅವಾಗ ಬೆಲ್ಲ ಕೊಡಿ, ಬೆಲ್ಲ ಸಿಹಿ ಅನ್ಸಲ್ಲ. ಕಹಿ ಅನ್ಸ್ಬೋದು ಬೇಕಾದ್ರೆ. ಮತ್ತೆ ಬೆಲ್ಲ ಸಿಹಿಯಾಗಿದೆ ಅನ್ನುವಂಥದ್ದು ನನ್ನ ಮತ್ತು ಬೆಲ್ಲದ ನಡುವಿನ ಸಂಬಂಧ ಅಷ್ಟೇ. ಇದು ಸತ್ಯವಲ್ಲ. ಬೆಲ್ಲ ತನ್ನಷ್ಟಕ್ಕೆ ತಾನು ಹೇಗಿದೆ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ತಿಳಿಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕೆ? ಬೆಲ್ಲ ಮಾತಾಡೋದಿಲ್ವಲ್ಲ. ಅದರ ರುಚಿ ಅರಿವಾಗೋದು ಮತ್ತೊಂದರ ಸಂಬಂಧಕ್ಕೆ ಬಂದಾಗ ಮಾತ್ರ. ನಾವು ಹೇಳೋದಿಲ್ವಾ, ಈ ಮರಗಳೆಲ್ಲ ಹಸಿರಾಗಿವೆ. ಹಸಿರಾಗಿವೆ ಖಚಿತವಾಗಿಲ್ಲ. ಯಾವತ್ತು ಇಲ್ಲಿಂದ ಎಲ್ಲಾ ಮನುಷ್ಯರು ಹೊರಟಾಗ್ತಾರೋ ಮರಗಳು ಹಾಗೆ ಇರ್ತವೆ. ಆವಾಗ ಮರಗಳು ಹಸಿರಾಗಿರ್ತಾವೋ ಹಸಿರಾಗಿರೋದಿಲ್ವೋ ಹೇಳಲಿಕ್ಕೆ ಯಾರು ಇರೋದೇ ಇಲ್ಲ. ಏನ್ ಸ್ವಾಮೀಜಿ ನೀವು ಒಳ್ಳೆ ಹುಚ್ಚುಚ್ಚಾಗೆಲ್ಲ ಏನೇನೋ ಮಾತಾಡ್ತಾ ಇದ್ದೀರಾ? ಗೊಂದಲಕ್ಕೊಳಗಾಗ್ತೀವಿ ನಾವು. ಇಡೀ ಜಗತ್ತಿನ ತತ್ವ ಶಾಸ್ತ್ರದಲ್ಲಿ ಇದಂತೂ ಬಹಳ ದೊಡ್ಡದಾಗತಕ್ಕಂತಹ ಚರ್ಚೆಯ ವಿಷಯ. ಮನುಷ್ಯ ಜಾತಿ ಅನ್ನುವಂಥದ್ದು ಇಲ್ಲಿಂದ ಹೊರಟು ಹೋದಾಗ ಮರಗಳು ಹಸಿರಾಗಿರ್ತಾವೆ ಇಲ್ವೇ? ನೋಡುವವನೇ ಇಲ್ಲವಾದಾಗ ಗುಲಾಬಿ ಹೂ ಕೆಂಪಗಿರುತ್ತೋ ಬಿಳಿಯಾಗಿರುತ್ತೋ? ಭೌತಶಾಸ್ತ್ರ ಹೇಳುತ್ತೆ, ಯಾವತ್ತು ಮನುಷ್ಯ ಇಲ್ಲಿಂದ ಇಲ್ಲವಾಗ್ತಾನೆ ಅವತ್ತಿಂದ ಬಣ್ಣಗಳು ಇರೋದಿಲ್ಲ. ನನ್ನ ಮರದ ಸಂಬಂಧ ಏನಿದೆ ಆದ್ರಿಂದ ಆ ಮರದ ಎಲೆಗಳು ನಮಗೆ ಹಸಿರಾಗಿ ಕಾಣ್ತಾ ಇದೆ. ಮರ ಹಸಿರಾಗಿದೆ ಅಂತ ಅರ್ಥ ಅಲ್ಲ, ಸೂರ್ಯನ ಕಿರಣ ಅದರ ಮೇಲೆ ಬೀಳ್ತಾ ಇದೆ. ಅದರ ಪ್ರತಿಯೊಂದು ಕಿರಣದಲ್ಲೂ 7 ಬಣ್ಣಗಳಿವೆ. ಅದಕ್ಕಾಗಿಯೇ ಕಾಮನ ಬಿಲ್ಲು ಅನ್ನೋದು ಮೂಡೋದು. 7 ಬಣ್ಣಗಳು ಒಡೆದಾಗ ಒಂದು ಬಿಳಿ ಬಣ್ಣ, ಅದು ಒಡೆದಾಗ 7 ಬಣ್ಣಗಳಾಗ್ತವೆ. ಸೂರ್ಯನ ಕಿರಣದಲ್ಲಿ 7 ಬಣ್ಣಗಳಿವೆ. ಆ ಕಿರಣ ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ ಬಿದ್ದಾಗ ಆ 7 ಕಿರಣಗಳಲ್ಲಿ ಕೆಲವನ್ನ ವಸ್ತು ಹೀರಿಕೊಳ್ತದೆ, ಅದನ್ನ ಕುಡಿಯುತ್ತದೆ, ಕೆಲವನ್ನ ಬಿಟ್ಕೊಳ್ತದೆ, ತ್ಯಾಗ ಮಾಡುತ್ತೆ. ಆಗ ಹಸಿರಾಗಿ ಕಾಣಿಸ್ತದೆ. ಯಾಕೆ? ಮರ ಹಸಿರು ಬಣ್ಣದ ಕಿರಣಗಳನ್ನು ಬಿಟ್ಕೊಟ್ಟಿದೆ, ತ್ಯಾಗ ಮಾಡಿದೆ. ಉಳಿದ 6 ಬಣ್ಣಗಳನ್ನ ಆ ಮರ ಕುಡಿದು ಬಿಟ್ಟಿದೆ, ಹಸಿರನ್ನು ಮಾತ್ರ ತೋರಿಸ್ತಾ ಇದೆ ನಾವು. ಅದರಿಂದ ಹಸಿರು ಬಣ್ಣದ ಕಿರಣ ನಮ್ಮ ಕಣ್ಣಿಗೆ ಬೀಳುತ್ತದೆ. ಆದ್ರಿಂದ ನಮಗೆ ಮರಗಳು ಹಸಿರಾಗಿ ಕಾಣ್ತವೆ. ಸರಿಯಾಗಿ ಹೇಳ್ಬೇಕು ಅಂತಂದ್ರೆ
ಮರಗಳು ಹಸಿರು ಬಣ್ಣವನ್ನ ಹೊರತುಪಡಿಸಿ ಉಳಿದೆಲ್ಲ ಬಣ್ಣಗಳನ್ನು ಕೂಡ ಹೊಂದಿವೆ. ಇಲ್ಲಿ ಬರೀ ಹಸಿರು ಮಾತ್ರ ಇದೆ ಎಲ್ಲೆಲ್ಲಿ ಹಾಗೇನ್ ತಪ್ಪು ತಿಳಿಯೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಹಸಿರು ಕಿರಣವನ್ನ ಅವು ಹೊರಗಡೆ ಹಾಕಿವೆ, ಉಳಿದ ಕಿರಣವನ್ನ ಅವು ಗ್ರಹಿಸಿವೆ, ಹೀರ್ಕೊಂಡ್ಬಿಟ್ಟಿವೆ. ಆದ್ರಿಂದ ಅವುಗಳ ಜೊತೆಗೆ ಒಂದಾಗ್ಬಿಟ್ಟಿದೆ. ಒಂದ್ ವೇಳೆ ನಮ್ಗೆ ಕಣ್ಣೇ ಇಲ್ಲ ಅಂದ್ರೆ ಯಾವ ಗಿಡದಲ್ಲೂ ಹಸಿರೇ ಇರ್ತಾರೆ ನಮ್ಮ ದೃಷ್ಟಿಯಲ್ಲಿ, ಬಣ್ಣರಹಿತವಾಗಿರ್ತಾವ ಅಷ್ಟೇ. ಮರಗಳು ತಮ್ಮಷ್ಟಕ್ಕೆ ತಾವೇ ಬಣ್ಣದಿಂದ ಕೂಡ್ಕೊಂಡಿವೆ ಅಥವಾ ಬಣ್ಣರಹಿತವಾಗಿವೆ, ಇದನ್ನ ಹೇಳೋದು ಬಹಳ ಕಷ್ಟ. ಯಾಕಂತಂದ್ರೆ ಯಾವಾಗ ಒಬ್ಬ ವ್ಯಕ್ತಿ ನೋಡ್ಲಿಕ್ಕೆ ಬರ್ತಾನೋ ನಮ್ಮ ಕಣ್ಣು ಮಧ್ಯದಲ್ಲಿ ಬಂದ್ಬಿಡುತ್ತೆ. ಕಣ್ಣಿಲ್ಲದೆ ನಾವು ಯಾವುದೇ ವಸ್ತುವನ್ನ ನೋಡ್ಲಿಕ್ಕೆ ನಮ್ಗೆ ಮಾರ್ಗವೇ ಇಲ್ಲ. ನಾವು ಹೇಳ್ಬೋದು ಒಂದು ಆಟೋಮೆಟಿಕ್ ಕ್ಯಾಮ್ರಾ ಇಡ್ಬೋದಲ್ಲ, ಅದು ಫೋಟೋ ತೆಗೆಯುತ್ತೆ, ಅಲ್ಲಿ ಯಾರು ನೋಡೋರು ಇರೋದೇ ಇಲ್ಲ. ನಮ್ಗೆ ಗೊತ್ತಿಲ್ಲ ನಾವು ತಪ್ಪು ಮಾಡ್ತಾ ಇದೀವಿ. ಕ್ಯಾಮರಾ ಅಂತ ಏನು ಕರೀತಾ ಇದೀವಿ ಅದೇ ನಮ್ಮ ಕಣ್ಣಿನ ಎಕ್ಸ್ಟೆನ್ಷನ್. ಯಾಂತ್ರಿಕವಾಗಿ ಮಾಡಲಾಗಿರ್ತಕ್ಕಂಥದ್ದೊಂದು ಕಣ್ಣು, ಅದು ಕೂಡ ಬಣ್ಣವನ್ನ ಸೆರೆ ಹಿಡಿತದೆ. ನೋಡುವವರು ಯಾರು ಇಲ್ಲ ಅಂದ್ರೂ ಎಲ್ಲಾ ಬಣ್ಣಗಳು ಮಾಯ ಆಗ್ಬಿಡ್ತವೆ, ವಸ್ತುಗಳು ಬಣ್ಣರಹಿತವಾಗ್ತವೆ. ರಾತ್ರಿ ನಾನು ದೀಪವನ್ನು ಆರಿಸಿದಾಗ ಮಲ್ಕೊಂಡಾಗ ನಮ್ಮ ಕೊಠಡಿ ಯಾವ ಬಣ್ಣನೂ ಇರೋದಿಲ್ಲ. ಯಾಕಂದ್ರೆ ಯಾವ ವ್ಯಕ್ತಿ ನೋಡ್ತಾನೋ ಅವನೇ ಮಲಗ್ಬಿಟ್ಟಿದ್ದಾನೆ. ಬೆಳಕಿಲ್ಲ, ಅಲ್ಲಿ ಬಣ್ಣವೂ ಇಲ್ಲ. ದಿವಸ ಪೂರ್ತಿ ಕಷ್ಟಪಟ್ಟು ಅಲಂಕಾರ ಮಾಡಿರ್ತಕ್ಕಂತಹ ಗೋಡೆಗೆ ನೇತು ಹಾಕಿರ್ತಕ್ಕಂತಹ ಪೇಂಟಿಂಗ್ಸು, ಕರ್ಟನ್ಸು, ಏನು ಒಂದ್ಸರಿ ಲೈಟ್ ಆಯ್ತು ಆಫ್ ಆಯ್ತು, ಒಂದ್ಸರಿ ಕತ್ತಲೆ ಆಯ್ತು, ಎಲ್ಲ ಆಫ್, ಎಲ್ಲ ವ್ಯರ್ಥ ಆಗೋಯ್ತು. ಯಾಕೆ? ವಸ್ತುಗಳು ತಮ್ಮಷ್ಟಕ್ಕೆ ತಾವಿವೆ ಅಷ್ಟೆ. ತಮ್ಮಷ್ಟಕ್ಕೆ ತಾವೇ ಅಂತ ತಿಳಿಯೋದು ಕಷ್ಟ. ವಸ್ತುಗಳಿವೆ, ಅವು ಹೇಗೆ ಪ್ರಕಟವಾಗ್ತಿವೆಯೋ ಹಾಗೇ ಇವೆ. ಆಚಾರ್ಯ ಶಂಕರ್ ಹೇಳ್ತಾರೆ, ನಮಗೇನು ಕಾಣಿಸ್ತಾ ಇದೆ ಅದೆಲ್ಲವೂ ಮಾಯೆ, ಅದು ಸತ್ಯ ಅಲ್ಲ. ಯಾಕೆ? ಸತ್ಯ ಯಾವತ್ತೂ ಕೂಡ ಗೋಚರವಾಗೋದಿಲ್ಲ. ಯಾಕೆ? ಏನು ಕಾಣ್ತಾ ಇದೆ ಅದು ಮೇಲ್ಮೈಯದ್ದು, ಒಳಗಿಂದಲ್ಲ. ಒಳಗೆ ಯಾವುದಿದೆ ಅದು ನಮಗೆ ಕಾಣಿಸಲ್ಲ. ಆದ್ರಿಂದ ಈ ಕೋಲನ್ನ ಸಣ್ಣದು ಅಂತ ಹೇಳಿದ್ರೆ ಸತ್ಯದಿಂದ ದೂರವಾಗ್ತೀವಿ. ಈ ಕೋಲನ್ನ ದೊಡ್ಡದು ಅಂತಂದ್ರೆ ಸತ್ಯದಿಂದ ದೂರವಾಗ್ತೀವಿ. ಆದ್ರಿಂದ ಕೋಲನ್ನ ಸಣ್ಣದೂ ಅಲ್ಲ, ಇದು ದೊಡ್ಡದೂ ಅಲ್ಲ, ಈ ವಾಸ್ತವಿಕತೆಯನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಇಲ್ಲಿ ಏನು ಕೋಲು ತೋರಿಸ್ತಾ ಇದ್ರೆ ಇದಕ್ಕಿಂತ ದೊಡ್ಡ ಕೋಲುಗಳು ಬೇಕಾದಷ್ಟಿವೆ ಈ ಜಗತ್ತಿನಲ್ಲಿ, ಇದಕ್ಕಿಂತ ಸಣ್ಣ ಕೋಲುಗಳು ಬೇಕಾದಷ್ಟಿವೆ ಈ ಜಗತ್ತಿನಲ್ಲಿ. ಆದ್ರಿಂದ ನನ್ನ ಲಕ್ಷ್ಯ ದೊಡ್ಡ ಕೋಲಿನ ಕಡೆಗೂ ಹೋಗಬಾರ್ದು, ನನ್ನ ಲಕ್ಷ್ಯ ಸಣ್ಣ ಕೋಲಿನ ಕಡೆಗೂ ಹೋಗಬಾರ್ದು. ನನ್ನ ಲಕ್ಷ್ಯ ಕೇವಲ ಕೋಲಾಗಿರ್ಬೇಕು, ಸಣ್ಣದು ಅಲ್ಲ, ದೊಡ್ಡದು ಅಲ್ಲ. ಕೋಲನ್ನ ಕೇವಲ ಕೋಲಾಗಿ ನೋಡ್ಬೇಕು. ಅದಕ್ಕೇನಾದ್ರೂ ಕೂಡ ವಿಶೇಷಣವನ್ನ ಸೇರಿಸ್ತೀವೋ ನಾನೇನು ತಿಳ್ಕೊಳ್ಬೇಕು, ಅದರಿಂದ ನಾನು ವಂಚಿತನಾಗ್ತೀನಿ.
ಅದರಿಂದ ಹೋಲಿಕೆಯನ್ನು ಬಿಡಿ. ಈ ಮನಸ್ಸು ಬುದ್ಧಿಯನ್ನು ದಾಟಿ ನಿಲ್ಲಿ, ಆವಾಗ ಸತ್ಯದ ದರ್ಶನ ಮುಂದುವರಿಯುತ್ತೆ. ನಾಳೆ ಚಿಂತನೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿದ್ಧಾರೂರ ಸಮರ್ಥ ಬೆಳಗುವೆ ನಾರುತಿಯ, ಗುರುವರ ಬೆಳಗುವೆ ನಾರತಿಯ. ಗುರುರಾಜ ಸಿದ್ಧಾರೂರ ಸಮರ್ಥ ಬೆಳಗುವೆ ನಾರುತಿಯ, ಗುರುವರ ಬೆಳಗುವೆ ನಾರತಿಯ. ಮೋಕ್ಷಾಪೇಕ್ಷೆಗೆ ತತ್ವಂ ಪದದಾರ್ಥವ ಬೋಧಿಸಿದಿ, ಗುರುವರಾರ್ಥವ ಬೋಧಿಸಿದಿ. ಓಕ್ಷಾವಾಹನ ಶಂಕರ ನಾಮೋ ಚಾರವ ಮಾಡಿಸಿದಿ, ಗುರುವರ ಉಚ್ಚಾರವ ಮಾಡಿಸಿದಿ. ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವಿ, ಗುರುವರ ಶಂಕರ ನೀನಿರುವಿ. ಕಾಮ ಕ್ರೋಧವ ನಾಶಿಸಿ ಜಗದುಳು ಶಾಂತಿಯ ಬೀರಿದಿ, ಗುರುವರ ಶಾಂತಿಯ ಬೀರಿದಿ. ಚರಣ ಭಜಕರ ದುರಿತದುಂದವ ತ್ವರಿತದಿ ನಾಶಿಸಿದಿ, ಗುರುವರ ತ್ವರಿತದಿ ನಾಶಿಸಿದಿ. ವರಭೃಲತಾಪುರ ದೈವದಿಂದಲಿ ನಿರುತದಿ ವಾಸಿಸಿದಿ, ಗುರುವರ ನಿರುತದಿ ವಾಸಿಸಿದಿ. ನಿರುತದಿ ವಾಸಿಸಿದಿ.